शांति ओम शांति ओम शांति ओम। ये जो जिंदगी हमारी अमानत बाबा तुम्हारी, ये जो जिंदगी हमारी अमानत बाबा तुम्हारी, ये जो जिंदगी हमारी अमानत बाबा तुम्हारी। हर कदम संकल्प, हर कदम संकल्प, ये जो छत्र छाया निराली वह जिंदगी हमारी, ये जो जिंदगी हमारी अमानत बाबा तुम्हारी। पद्मा पदम भाग्यशाली, पद्मा पदम भाग्यशाली, यूं लगता है सवाली फूलों से झोली भर दी हमारी, ये जो जिंदगी हमारी अमानत बाबा तुम्हारी। ज्ञान रत्नों की वर्षा, ज्ञान रत्नों की वर्षा और प्रेम शक्तिशाली वह जिंदगी हमारी। ओ बाबा मेरे रूहानी वह जिंदगी हमारी, ये जो जिंदगी हमारी अमानत बाबा तुम्हारी, ये जो जिंदगी हमारी अमानत बाबा तुम्हारी, ये जो जिंदगी हमारी अमानत बाबा तुम्हारी। Towards peace of mind. ಇವತ್ತಿನ ದಿನಾಂಕ 19/12/2021 ಅವ್ಯಕ್ತ ಬಾಪ್ತಾದ ರಿವೈಸ್ ಆಗ್ತಾ ಇದೆ 13/12/1989 ಮುರಳಿ। दिव्य ब्राह्मण जन्म के भाग्य की रेखाएं, दिव्य ब्राह्मण जन्मದ ಭಾಗ್ಯದ ರೇಖೆಗಳು।
आज विश्व रचयिता बाप दादा अपने विश्व के सर्व मनुष्यात्माओं रूपी बच्चों को देख रहे हैं। ಇಂದು ವಿಶ್ವದ ರಚಯಿತ ಬಾಪ್ ದಾದಾ ತಮ್ಮ ವಿಶ್ವದಲ್ಲಿರುವ ಸರ್ವ ಮನುಷ್ಯಾತ್ಮ ರೂಪಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಯಾರ್ಯಾರು ಕಾಣ್ತಾ ಇರ್ಬೋದು ಬಾಬನಿಗೆ? ಸರ್ವ मनुष्यात्माओं रूपी बच्चों को देख रहे। सर्व मनुष्यात्माओं में अर्थात सर्व बच्चों में 2 प्रकार के बच्चे हैं। टोटली वर्ल्ड पॉपुलेशन ಎಷ್ಟು ಜಗತ್ತಿನ ಜನಸಂಖ್ಯೆ ಇದೆನೋ ಅಷ್ಟು ಮನುಷ್ಯಾತ್ಮರನ್ನು ಬಾಪ್ ದಾದಾ ಇವತ್ತು ನೋಡ್ತಾ ಇದ್ದಾರೆ. ಏಕಕಾಲದಲ್ಲಿ ಮತ್ತೆ ಆ ಎಲ್ಲ ಮನುಷ್ಯಾತ್ಮರನ್ನ ನೋಡಿದರೆ 2 ಪ್ರಕಾರದ ಮಕ್ಕಳು. ಹೇಳಿ 2 ಪ್ರಕಾರದ ಮಕ್ಕಳು. एक है बाप को पहचानने वाले, दूसरे ही पुकारने वाले, परखने के प्रयत्न करने वाले. ಬಾಬಾ ಹೇಳ್ತಾರೆ ಟೋಟಲಿ ಜನರನ್ನು ಕಂಡಾಗ 2 ಪ್ರಕಾರದ ಮಕ್ಕಳು ಕಾಣ್ತಾರೆ. ಒಂದು ತಂದೆಯನ್ನು ಅರಿತವರು, ಇನ್ನೊಂದು ಪ್ರಕಾರದವರು ಮೊರೆ ಇಡುವವರು. ಪರಮಾತ್ಮ ಯಾರು ಅಂತ ಪರೀಕ್ಷೆ ಮಾಡುವ ಪ್ರಯತ್ನದಲ್ಲಿ ತೊಡಗಿರುವವರು, ಪರಮಾತ್ಮನನ್ನು ಗುರುತಿಸುವ ಪ್ರಯತ್ನದಲ್ಲಿ ತೊಡಗಿರುವವರು, ಮೊರೆ ಇಡುವವರು. ಬಾಬಾ ಹೇಗೆ ನೋಡ್ತಿದ್ದಾರೆ ನಮಗೂ ಕಾಣ್ತಾ ಇದೆಯಾ? ಇಡೀ ಜಗತ್ತಿನ ಮನುಷ್ಯಾತ್ಮರಲ್ಲಿ 2 ಪ್ರಕಾರ. ಒಂದು ಬಾಬನನ್ನು ತಿಳ್ಕೊಂಡವರು, ಇನ್ನೊಂದು ಅವನನ್ನು ಗುರುತಿಸುವ ಪ್ರಯತ್ನದಲ್ಲಿ ತೊಡಗಿರುವಂಥವರು, ಮೊರೆ ಇಡುವಂಥವರು. ಲೇಕಿನ್ ಹೇ ಸಭಿ ಬಚ್ಚೆ, ಜ್ಞಾನ ತಿಳಿದವರಿರಲಿ ತಿಳಿಯದವರಿರಲಿ ಎಲ್ಲರೂ ನನ್ನ ಮಕ್ಕಳು ಅಂತಾರೆ ಬಾಬಾ. तो आज दोनों प्रकार के बच्चों को देख रहे थे. सर्व बच्चों में से पहचानने वाले व प्राप्त करने वाले बच्चे बहुत थोड़े हैं. ಎಲ್ಲ ಜಗತ್ತಿನ ಜನಸಂಖ್ಯೆ ನೋಡಿದರೆ ತಂದೆಯನ್ನು ಅರಿತವರಲ್ಲಿ, ತಂದೆಯನ್ನು ಪ್ರಾಪ್ತಿ ಮಾಡಿಕೊಂಡಂಥ ಮಕ್ಕಳು ಭಾಳ ಸ್ವಲ್ಪ. और पहचान करने के प्रयत्न करने वाले अनेक है. ಪರಮಾತ್ಮನನ್ನು ಅರಿಬೇಕು ಅಂತ ಹೇಳಿ ಪ್ರಯತ್ನದಲ್ಲಿ ತೊಡಗಿರುವಂಥ ಮಕ್ಕಳು ಅನೇಕರಿದ್ದಾರೆ. ಅರಿತವರು, ಪ್ರಾಪ್ತಿ ಮಾಡಿಕೊಂಡವರು ಭಾಳ ಕಡಿಮೆ. ಪಹಚಾನ್ನೆ ವಾಲೆ ಬಚ್ಚೋಂ ಕೆ ಮಸ್ತಕ ಪಾರ್. ಹೀಗೆ ಬಾಬಾ ನೋಡಿದ ಕೂಡಲೇ ನನ್ನನ್ನು ತಿಳಿದವರು ಅಂತ ಹೇಳ್ಕೊಂಡು, ನನ್ನನ್ನು ಅರಿತವರು, ಪ್ರಾಪ್ತಿ ಮಾಡಿಕೊಂಡವರು ಆ ಮಕ್ಕಳನ್ನು ಒಂದೇ ಸೆಕೆಂಡಿಗೆ ಗುರುತಿಸಿ ಬಿಡುತ್ತಾರೆ. ಹೇಗೆ? ಅವರ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆ ಹೊಳಿತಾ ಇದೆ. ತುಂಬ ಜನ ಕುಂತಾರೆ, ಅಲ್ಲಿ ಕೆಲವರ ಮಸ್ತಕದಲ್ಲಿ ಭಾಗ್ಯದ ರೇಖೆ ಹೊಳಿತಾ ಉಂಟಂದರೆ ಅವ್ರು ಯಾರು? ನನ್ನ ಮಕ್ಕಳು. बाबा ತಿಳಿಸ್ತಾರೆ, सबसे श्रेष्ठ भाग्य की लकीर है बाप द्वारा दिव्य ब्राह्मण जन्म की. ಶ್ರೇಷ್ಠ ಭಾಗ್ಯದ ರೇಖೆ ಯಾವುದಂತಂದರೆ ದಿವ್ಯ ಬ್ರಾಹ್ಮಣ ಜನ್ಮದ ಭಾಗ್ಯದ ರೇಖೆ. ದಿವ್ಯ ಜನ್ಮ की ರೇಖಾ ಅತಿ ಶ್ರೇಷ್ಠ ಚಮಕ್ ರಹಿ है. ಬಾಬಾ ನೋಡುವಂಗೆ ನಮಗೂ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಯಾರು ಬಾಬನನ್ನು ಪಡ್ಕೊಂಡಿದ್ದಾರೆ ಅವರ ಹಣೆಯಲ್ಲಿ ಬ್ರಾಹ್ಮಣ ಜನ್ಮದ ದಿವ್ಯ ಜನ್ಮದ ರೇಖೆ ಅತಿ ಶ್ರೇಷ್ಠವಾಗಿ ಹೊಳಿತಾ ಇದೆ. ಪುಕಾರ್ನೆ ವಾಲೆ ಬಚ್ಚೆ
अनजान भी मानते यही है, भगवान ने हमें रचा है, लेकिन अनजान होने के कारण दिव्य जन्म की अनुभूति नहीं कर पाते. ಆ ಮೊರೆ ಇಡುವಂಥ ಮಕ್ಕಳಿದ್ದಾರಲ್ಲ, ಅವರು ಭಗವಂತನ ಮಕ್ಕಳೇ. ಅವರೇ ಹೇಳ್ತಾರೆ, ನಮ್ಮನ್ನು ಭಗವಂತನೇ ರಚನೆ ಮಾಡಿದ್ದಾನೆ. ಆದರೆ ಅಂಜಾನಿರುವ ಕಾರಣದಿಂದ ಅವರಿಗೆ ದಿವ್ಯ ಜನ್ಮದ ಅನುಭೂತಿ ಇಲ್ಲ. ಯಾರು ಶಿವ ತಂದೆಯನ್ನು ಅರಿತುಕೊಂಡಿದ್ದಾರೋ ಅವರಿಗೆ ದಿವ್ಯ ಜನ್ಮದ ಅನುಭೂತಿ ಇದೆ. ದಿವ್ಯ ಈ ಬ್ರಾಹ್ಮಣ ಜನ್ಮದ ಅನುಭೂತಿ ಇರುವ ಕಾರಣದಿಂದ ಅವರ ಮಸ್ತಕದಲ್ಲಿ ಆ ದಿವ್ಯ ಜನ್ಮದ ರೇಖೆ ಹೊಳಿತಾ ಇದೆ. ಆದರೆ ಪುಕಾರ್ನೆವಾಲೆ ಏನಿದ್ದಾರೆ ಅವರಿಗೆ ಭಗವಂತನೇ ನಮ್ಮನ್ನು ರಚಿಸಿದ ಅಂತ ಹೇಳ್ತಾರೆ, ಆದರೆ ದಿವ್ಯ ಜನ್ಮದ ಅನುಭೂತಿ ಇಲ್ಲ. आप भी कहते हो हमें बाप दादा ने दिव्य जन्म दिया. ನಾವೇನು ಹೇಳ್ತೀವಿ? ನಮಗೆ ಬಾಪ್ ದಾದ ದಿವ್ಯ ಜನ್ಮ ಕೊಟ್ಟಿದ್ದಾರೆ. ಅವರೇನು ಹೇಳ್ತಾರೆ? ಭಗವಾನ್ನೇ ರಚಾ. ನಾವಂತೀವಿ ಸ್ವಯಂ ಭಗವಂತ ನಮಗೆ ಬಂದು ದಿವ್ಯ ಜನ್ಮ ನೀಡಿದ್ದಾರೆ. ಅವರೇನು ಹೇಳ್ತಾರೆ? अंजनात्माएं पुकारने वाले अथवा पहचान करने के प्रयत्न करने वाले अनेक बच्चे हैं ना, वो क्या कहते हैं? भगवान ने रचा है, भगवान ही रचता है, भगवान ही पालनहार है. और ಹೇಳ್ತಾರೆ, ನಮ್ಮನ್ನ ಪಾಲನೆ ಮಾಡೋನವನೇ, ನಮ್ಮನ್ನು ರಚಿಸಿದವನವನೇ, ಅವನು ರಚಯಿತಾಗಿದ್ದಾನೆ. ಅಲ್ಲ, ಒಂದು ಹಾಡಿದೆಲ್ಲ पालनहार ಅಂತ ಹೇಳ್ಕೊಂಡು. लेकिन दोनों के कहने में कितना अंतर है. ಶಿವ ತಂದೆಯನ್ನು ಪಡ್ಕೊಂಡು ಪ್ರಾಪ್ತಿ ಮಾಡಿಕೊಂಡು ಅಲೌಕಿಕ ಬ್ರಾಹ್ಮಣ ಜನ್ಮವನ್ನು ತಗೊಂಡಂತಹ ದಿವ್ಯ ಭಾಗ್ಯದ ರೇಖೆ ಹೊಳೆಯುವಂಥ ಮಕ್ಕಳ ಭಾಷೆ ಹೆಂಗೆ, ಅವರ ಭಾಷೆ ಹೆಂಗೆ? ಅವರು ಅಂತಾರೆ ಭಗವಂತ ರಚನೆ ಮಾಡಿದ. ಆದರೆ ನಾವು ಮಕ್ಕಳು ಹೇಳೋದಕ್ಕೂ ಸ್ವಯಂ ಪರಮಾತ್ಮನೇ ನಮಗೆ ದಿವ್ಯ ಜನ್ಮವನ್ನು ನೀಡಿದ್ರಂತ ಅನ್ನೋದಕ್ಕೂ ಅವರು ಹೇಳೋದಕ್ಕೂ ಎಷ್ಟು ಅಂತರ ಇದೆ. ನಾವು ಹೇಗೆ ಹೇಳ್ತೀವಿ? ಬಾಬಾ ನಮಗೆ ದಿವ್ಯ ಜನ್ಮ ನೀಡಿದ್ದಾರೆ, ಹೆಂಗೆ ಹೇಳ್ತೀವಿ? आप अनुभव से कहते हो, नशे से कहते हो, ನಾಲೆಜ್ से कहते हो. ನಾವೆಷ್ಟು ಅನುಭವದಿಂದ ಹೇಳ್ತೀವಿ, ನಶೆಯಿಂದ ಹೇಳ್ತೀವಿ, ಜ್ಞಾನಯುಕ್ತರಾಗಿ ಹೇಳ್ತೀವಿ. हमको बाप दादा मात पिता ने रचा. ನಮಗೆ ಬಾಪ್ ದಾದಾ ಮಾತ್ ಪಿತಾ ರೂಪದಲ್ಲಿ ನಮ್ಮನ್ನು ಏನು ಮಾಡಿದರು? ರಚಾ. ಅಂದರೆ ಅರ್ಥ ಏನು? ಬ್ರಾಹ್ಮಣ जन्म दिया. रचेता को, जन्म को, जन्म पत्री को, दिव्य जन्म की विधि और सिद्धि सबको जानते हो. ನಾವು ರಚೇತನನ್ನು ತಿಳ್ಕೊಂಡಿದ್ದೀವಿ, ನಮ್ಮ ಅಲೌಕಿಕ ಜನ್ಮವನ್ನು ತಿಳ್ಕೊಂಡಿದ್ದೀವಿ, ಜನ್ಮಪತ್ರಿಯನ್ನು ತಿಳ್ಕೊಂಡಿದ್ದೀವಿ, ದಿವ್ಯ ಜನ್ಮದ ವಿಧಿ ಏನು, ಇದರಿಂದ ಏನು ಸಿದ್ಧಿ ಪ್ರಾಪ್ತಿ ಮಾಡ್ಕೋಬೋದು ಅದನ್ನು ತಿಳ್ಕೊಂಡಿವಿ. ಬಾಬಾ ಹೇಳ್ತಾರೆ, ಅನುಭವ ಇದೆ ನಮ್ಮ ಹತ್ರ, ನಶೆ ಇದೆ, ಇಷ್ಟೆಲ್ಲ ನಾಲೆಜ್ ಇದೆ. ಅವರು ಪುಕಾರ್ನೆ ವಾಲೆ ಅವರಷ್ಟೇ ಹೇಳ್ತಾರೆ, ಭಗವಂತ ರಚನೆ ಮಾಡ್ತಾನೆ, ಅವನ ರಚೇತ, ಅವನೇ ನಮ್ಮನ್ನು ರಕ್ಷಿಸುವವನು, ಅವನೇ ನಮ್ಮನ್ನು ಪಾಲನೆ ಮಾಡುವವನು. ಆದರೆ ಅವನು ಯಾರು ಏನು ಗೊತ್ತಿಲ್ಲ ಅವರಿಗೆ. ಬಾಬಾ ತಿಳಿಸ್ತಾರೆ, ಅವರು ಹೇಳೋದಕ್ಕೂ ನಾವು ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. हर एक को अपना दिव्य जन्म का बर्थडे याद है? ಯಾವಾಗ ಬಾಬನ ಜ್ಞಾನ ಸಿಕ್ತು? ನಿಮ್ಮ ಬರ್ತ್ಡೇ ನೆನಪಿದೆನಾ? ನಿಮ್ಮ ಬರ್ತ್ಡೇ ಯಾವಾಗ? ಬಾಬಾ ಸಿಕ್ಕಿದ್ದು ಯಾವಾಗ? ಜುಲೈ 20. ನಿಮ್ಗೆ ಯಾವಾಗ? ನಿಮ್ದು ಯಾವುದು ಬರ್ತ್ಡೇಟ? January 15th, 2020. ವಿದ್ಯಾಧರನಂದು ಬರ್ತ್ ಡೇಟ್ 1/12/78, 1978. सरी, बर्थ डेट याद है ना सबको?
ಯಾವತ್ತು ನಮಗೆ ಬಾಬನ ಜ್ಞಾನ ಸಿಕ್ತು ಅದೇ ನಮ್ಮದು अलौकिक दिव्य जन्मद ब्राह्मण जन्मद बर्थ डेट। सरी, इस दिव्य जन्म की विशेषता कौन सी है? साधारण जन्मधारी आत्माएं अपना बर्थडे अलग मनाती है, फ्रेंड्स डे अलग मनाती है, पढ़ाई का दिन अलग मनाती है। और आप क्या कहेंगे? ಬಾಬಾ ತಿಳಿಸ್ತಾರೆ, ನಮ್ಮ ಬರ್ತ್ಡೇ ವಿಶೇಷತೆ ಏನು ಅಂತಂದರೆ, ಬೇರೆ ಸಾಧಾರಣ ಜನ್ಮ ತಗೊಂಡಂಥ ಆತ್ಮಗಳೆಲ್ಲ ತಮ್ಮ ಹುಟ್ಟಿದ ಹಬ್ಬವನ್ನು ಬೇರೆ ಮಾಡ್ತಾರೆ, ಫ್ರೆಂಡ್ಸ್ ಡೇ ಬೇರೆ ಮಾಡ್ತಾರೆ, ಶಿಕ್ಷಣ ಶಾಲೆಗೆ ಹೋಗಿ ಶಿಕ್ಷಣ ಏನು ವಿದ್ಯಾಧ್ಯಯನ ಮಾಡಲಿಕ್ಕೆ ಮೊದಲೊಂದು ಅಕ್ಷರ ಜ್ಞಾನದ್ದು ಏನು ಮಾಡ್ತಾರೆ ದಿನ ಅಂತ ಹೇಳ್ಕೊಂಡು, ಪಢಾಯಿಕ ದಿನ ವಿದ್ಯಾಭ್ಯಾಸದ ದಿನ, ವಿದ್ಯಾಭ್ಯಾಸ ಯಾವಾಗ ಶುರು ಮಾಡಿದೆವು ಅಂಥ ದಿನ, ಫ್ರೆಂಡ್ಸ್ ಡೇ, ಬರ್ತ್ಡೇ ಎಲ್ಲ ಬೇರೆ 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 ದಿನ ಮಾಡ್ತಾರೆ। आप क्या कहेंगे? आप क्या कहेंगे? आपका बर्थडे भी वही है, मैरिज डे भी वही है, पढ़ाई का दिन भी वही है, मदर डे का हो, फादर डे का हो, एंगेजमेंट डे का हो, सब एक ही है। ऐसा दिव्य जन्म कब सुना? ಬಾಬಾ ಹೇಳ್ತಾರೆ, ನಮ್ಮದು ಎಲ್ಲ ಡೇಗಳು ಒಂದೇ। ಯಾವ ಯಾವ ಡೇ ಅಂತ ನೆನ್ಪು ಮಾಡ್ಕೊಂಡ್ರು ಬಾಬಾ? ನಮ್ಮದು ಬರ್ತ್ಡೇನೂ ಅದುವೇ, ಮ್ಯಾರೇಜ್ ಡೇನೂ ಅದುವೇ, ಪಢಾಯಿ ಕಾ ದಿನೂ ಅದುವೇ, मदर डेनो अदुवे, फादर डेनो अदुवे, एंगेजमेंट डेनो अदुवे, सब एक ही है, सब एक ही है। ऐसा दिव्य जन्म कब सुना? इंಥ ದಿವ್ಯ ಜನ್ಮವನ್ನು ಎಂದಾದರೂ ಎಲ್ಲಿಯಾದರೂ ಕೇಳಿದ್ದೀರಾ ಅಂತ ಕೇಳ್ತಾರೆ ಬಾಬಾ। ಶಿವಬಾಬಾ ಅವನೇ ನನ್ನ ತಂದೆ ತಾಯಿ, ಮದರ್ ಡೇ ಆಯಿತು, ಫಾದರ್ ಡೇ ಆಯಿತು, ಅವತ್ತಿನಿಂದ ಹೊಸ ಜನ್ಮ ತಗೊಂಡೆವು, अलौकिक जन्म डे, बर्थडे आಯಿತು ನಮಗೆ, ಅವತ್ತಿನಿಂದ ನಾವು ಅವನ ಜೊತೆಗೆ ಸಂಬಂಧ ಜೋಡಿಸಿಬಿಟ್ಟೆವು, ಅದೇ ಮ್ಯಾರೇಜ್ ಡೇ। ಅವನ ಕೈ ಹಿಡಿದಾಯಿತು, ಅವನ ಅರಿವಾಯ್ತು ಅಂದ ಕೂಡಲೇ ಅವನ ಕೈ ಹಿಡಿತೀವಿ, ಮ್ಯಾರೇಜ್ ಡೇ ಆಯಿತು, ಎಂಗೇಜ್ಮೆಂಟ್ ಡೇ ವಿದಿನ್ ಸೆಕೆಂಡ್ ಮ್ಯಾರೇಜ್। ಇಲ್ಲೆಲ್ಲ ಎಂಗೇಜ್ಮೆಂಟ್ ಮಾಡಿ ಎಷ್ಟು ದಿನ ಇದು ಮಾಡ್ತಾರೆ, ನಮ್ಮದು ಅಷ್ಟು ಇಲ್ಲ। ಬಾಬಾ ತಿಳಿಸ್ತಿದ್ದಾರೆ, ಇಂಥ ಜನ್ಮದಿನ ಎಲ್ಲಾದರೂ ಕೇಳಿದ್ದೀರಾ? सारे कल्प में ऐसा दिन आप आत्माओं का फिर कभी भी नहीं आता। इंಥ ಜನ್ಮದಿನ ಇಡೀ ಕಲ್ಪದಲ್ಲಿ ನಮಗೆ ಇನ್ನು ಯಾವ ದಿನಗಳು ಬರಲಿಕ್ಕೆ ಸಾಧ್ಯವಿಲ್ಲ। ಇದು ಒಂದೇ ಒಂದು ಜನ್ಮದಲ್ಲಿ, ಒಂದೇ ಒಂದು ಬಾರಿ। सत्ययुग में भी बर्थडे और मैरिज डे एक ही नहीं होगा। ಸತ್ಯುಗದಲ್ಲಿ ಸಹಿತ ಬರ್ತ್ಡೇನೇ ಬೇರೆ, ಆಮೇಲೆ ಸ್ವಯಂವರ ದಿನನೇ ಬೇರೆ। लेकिन इस संगम युग के इस महान जन्म की यह विशेषता भी है और विचित्रता भी है। ಸಂಗಮ ಯುಗದಲ್ಲಿ ಇದು ವಿಶೇಷತೆಯೂ ಆಗಿದೆ, ಜೊತೆಗೆ ವಿಚಿತ್ರತೆಯೂ ಆಗಿದೆ ಅಂತ ಬಾಬಾ ತಿಳಿಸ್ತಾರೆ। ವಿಚಿತ್ರ ಅಂದ್ರೇನು? ಯಾವುದು ಕಣ್ಣಿಗೆ ಕಾಣಂಗಿಲ್ಲ। ಇವ್ರು ಏನು ಹೇಳ್ತಿದ್ದಾರೆ? ಹಂಗೆ ನಿಮ್ಮದು ಮ್ಯಾರೇಜ್ ಡೇದ್ದು ಕಾರ್ಡ್ ತೋರಿಸ್ರಿ, ಬರ್ತಡೇದು ಕಾರ್ಡ್ ತೋರಿಸ್ರಿ, ಯಾವುದು ಕಾಣಂಗಿಲ್ಲ। ಎಲ್ಲ ಒಳಗೊಳಗೇನೆ ರಿಯಲೈಸೇಷನ್ ಆದದ್ದೇ ತಡ ಬಾಬನ ಜೊತೆಗೆ ಎಂಥ ಆಳವಾದ ಸಂಬಂಧ। ಅಂದಿನಿಂದ ಇಂದಿನ ತನಕನೂ ಎಷ್ಟು ಕೈ ಹಿಡಿದವನು ಚಲೋ ಇದ್ದಾನಲ್ವಾ? ಎಷ್ಟು ಭಾಗ್ಯ, ಇಷ್ಟು ಸುಖ ಶಾಂತಿ ಕೊಡೋನು, ಸರ್ವ ಜ್ಞಾನದ ಖಜಾನೆಯಿಂದ ನಮ್ಮನ್ನು ಶೃಂಗರಿಸುವನು ಯಾರು ಸಿಗ್ತಾರೆ ನಮಗೆ? ಬಾಬಾ ತಿಳಿಸ್ತಿದ್ದಾರೆ, ಇದನ್ನು ವಿಚಿತ್ರ ಅಂತಲೂ ಹೇಳ್ಬೋದು, ವಿಶೇಷತೆ ಅಂತಲೂ ಹೇಳ್ಬೋದು। वैसे तो जिस दिन ब्राह्मण बने वही जन्मदिन, वही मैरिज दिन है, क्योंकि सभी यही वायदा करते हो। ಹೇಳಿ, ಬಾಬನ ಜ್ಞಾನ ಸಿಕ್ಕಿದ ಕೂಡಲೇ ನಾವೆಲ್ಲ ಬಾಬನಿಗೆ ಮಾತು ಕೊಟ್ಟಿವಿ। ಏನು ಪ್ರತಿಜ್ಞೆ ಮಾಡಿದೆವು? ಬಾಬನಿಗೆ ಏನು ಭಾಷೆ ಕೊಟ್ಟಿವಿ? ಏನು ಮಾತು ಕೊಟ್ಟೆವು? बाबा ಹೇಳ್ತಾರೆ, ಬಾಬಾ आप एक बाप मुझे और दूसरा ना कोई बाबा, ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ। ये दृढ़ संकल्प पाले से ही करते हो ना। ಈ ದೃಢ ಸಂಕಲ್ಪ, ಇದು ಜ್ಞಾನ ಅರಿವಾದ ಕೂಡಲೇ ವಾಹ್ ಇವನೇ
ಇವನನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ನನಗೆ ಯಾರೂ ನನ್ನವರಿಲ್ಲ. ಆಮೇಲೆ ಇನ್ನೇನು ವಾಯ್ದೆ ಮಾಡಿದ್ದೀರಿ? ಹಾಂ, ನೀನೇ ಬಾಬಾ ನನಗೆ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ನೆಕ್ಸ್ಟ್ ಏನು ವಾಯ್ದೆ ಮಾಡಿದ್ರಿ? ತುಮ್ಮಿ ಸಂಘ ಕಾವು तुम्ही संग बैठो तुम्ही से सर्व संबंध निभाओ ये सब ने वायदा किया ना. ನೆನಪಿದೇನೆ ಇಲ್ಲೋ ಬಾಬನಿಗೆ ಮಾತು ಕೊಟ್ಟದ್ದು? ಬಾಬಾ ನಿನ್ನ ಜೊತೆಗೇ ಊಟ ಮಾಡ್ತೀನಿ, ನಿನ್ನ ಜೊತೆಗೇ ಕೂತ್ಕೋತೀನಿ, ನಿನ್ನ ಜೊತೆಗೇ ಸರ್ವ ಸಂಬಂಧವನ್ನು ನಿಭಾಯಿಸ್ತೀನಿ. पांडवों ने वायदा किया, माताओं ने वायदा किया, कुमारियों ने सभी ने वायदा किया. कुमारियों ने किया, माताएं किया, पांडवों ने किया. तो और कहाँ स्वप्न में भी मन नहीं जा सकता. ಬಾಬಾ ಹೇಳ್ತಾರೆ, ಬಾಬನಿಗೆ ನಾವು ವಚನ ಕೊಟ್ಟಿದ್ದೀವಿ, ಈಗ ವಚನಬದ್ಧರು. ನಿನ್ನನ್ನು ಬಿಟ್ಟು ಬೇರೆ ನನಗೆ ಯಾರೂ ಇಲ್ಲ. ತಿನ್ನೋದು, ಉಣ್ಣೋದು, ಮಲಗೋದು, ತಿರುಗೋದು ಏನಿದ್ರೆ ನಾನು ನಿನ್ನ ಸಂಘದಲ್ಲೇ, ನಿನ್ನ ಜೊತೆಯಲ್ಲೇ ಅಂತ ಹೇಳಿಕೊಂಡು ನಾವು ವಚನಬದ್ಧರಾಗಿದ್ದೀವಿ. ಅಂದ ಮೇಲೆ ಸ್ವಪ್ನದಲ್ಲಿಯೂ ಬಾಬಾ ಹೇಳ್ತಾರೆ, ಸ್ವಪ್ನ ಮೇ ಬಿ ಮನ್ ನಹಿ ಜಾ ಸಕ್ತಾ. ಕನಸು ಮನಸ್ಸಲ್ಲಿಯೂ ಎಲ್ಲಿಯೂ ನಮ್ಮ ಸಂಕಲ್ಪಗಳು ಹರಿಲಿಕ್ಕೆ ಸಾಧ್ಯವಿಲ್ಲ. ಐಸೆ ಪಕ್ಕೆ ಹೋನಾ, ऐसे पक्के होना, पक्के होना. और कोई साथी चाहिए? इन्यारू ಬೇರೆ ಸಾಥಿಯರು ಬೇಕಾ? ಸೇವಾ के लिए कोई विशेष साथी चाहिए? ಸೇವೆಗೋಸ್ಕರ ಯಾರಾದರೂ ವಿಶೇಷ ಸಾಥಿಯರು ಬೇಕಾ? ಜೊತೆಗಾರರು ಬೇಕಾ? तो साथी दिवस किसका मनाएंगे? सेवादारी साथी का, वह बाप साथी है, उसका दिवस मनाएंगे. साथी दिवस ಯಾವ ಸಾಥಿ ದಿವಸ ಮಾಡೋಣ? ನಮ್ಮ ಸೇವೆಗೋಸ್ಕರ ಸಾಥಿ ಬೇಕು ಅಂತ ಮಾಡಿದ ದಿನನೋ, ಬಾಬನನ್ನು ಸಾಥಿ ಮಾಡಿಕೊಂಡ ದಿವಸನೋ, ತಂದೆಯನ್ನು ಜೊತೆ ಮಾಡಿಕೊಂಡ ದಿವಸ. ಇದಕ್ಕೆ ಸಾಥಿ ದಿವಸ ಅಂತಲೂ ಹೆಸರು ಹೇಳ್ಬೋದು. ಸಾಥಿ ದಿನ್, ಮ್ಯಾರೇಜ್ ದಿನ್, ಜನ್ಮ ದಿನ್. ಆಮೇಲೆ ಇನ್ನೇನಂದ್ರು ಬಾಬಾ? ಎಂಗೇಜ್ಮೆಂಟ್ ಡೇ, ಫಾದರ್ ಡೇ, ಮದರ್ ಡೇ, ಇನ್ನೊಂದು ಸಾಥಿ ಡೇ. बाबा ಹೇಳ್ತಾರೆ, चाहे सर्विस करने वाले ही, चाहे सर्विस लेने वाले ही, लेकिन सेवा के समय सेवा की, फिर इतने न्यारे प्यारे बनो जो जरा भी विशेष झुकाव नहीं हो. ಸೇವೆ ಮಾಡೋರಿರ್ಬೋದು, ಸೇವೆಯನ್ನು ತಗೊಳ್ಳೋರಿರ್ಬೋದು, ಲೇನೆ ವಾಲೆ. ಆದರೆ ಇಷ್ಟು ನ್ಯಾರ ಇರಬೇಕು, ಇಷ್ಟು ಪ್ಯಾರ ಇರಬೇಕು, ಸ್ವಲ್ಪನೂ ಸಹಿತ ಎಲ್ಲಿನೂ ಯಾರ ಕಡೆಗೂ ಜುಕಾವಿರಬಾರ್ದು. ಬಾಬಾ ಅಂತಾರೆ, ಬಾಗುವಿಕೆ ಇರಕೂಡದು. ಜೋ ಸೇವಾ ಮೇ ಮದದ್ ಕರೆಗ ಓ ವಿಶೇಷ ಹೋಗ. ಕೆಲವರು ನಮ್ಮ ಸೇವೆಗೆ ಏನು ಮಾಡ್ಬೋದು? ಸಹಯೋಗ ಕೊಡ್ಬೋದು. ನಾವು ಕೆಲಸ ಮಾಡುವಾಗ ನಮಗೆ ಕೆಲಸಕ್ಕೆ ಸಾಧ್ಯರಾಗ್ಬೋದು. ಆದರೆ ಜುಕಾವು ಹೋಗಬಾರ್ದು. ಅವರ ಜೊತೆಗೆ ಯಾವುದೇ ರೂಪದ ಅಟ್ಯಾಚ್ಮೆಂಟ್, ಮಾನಸಿಕ ಬಾಗುವಿಕೆ ಬರಕೂಡದು. ಅಷ್ಟೇ ನ್ಯಾರ ಇರಬೇಕು, प्यार इरಬೇಕು. चाहे भाई हो चाहे बहन हो, जो विशेष सेवा करता वो विशेष अधिकार भी रखेगा. ಯಾರಿಂದ ನಾವು ಸೇವೆ ತಗೊಳ್ತೀವಲ್ಲ ಅವರೊಂದು ಅಧಿಕಾರ ಇಟ್ಕೋತಾರೆ. ಅದಕ್ಕೆ ಸೇವೆ ಮಾಡುವಾಗ ಅಥವಾ ಮತ್ತೊಬ್ಬರ ಸೇವಾ ಸಹಯೋಗವನ್ನು ತಗೊಳ್ಳುವಾಗ ನ್ಯಾರ ಮತ್ತು ಪ್ಯಾರ ಇರಬೇಕು. तो सेवा के साथी बनो, लेकिन ಸಾಕ್ಷಿ ಹೋಕೆ ಸಾಥಿ ಬನೋ. ಸೇವೆಗೆ ಸಾಥಿಯಾಗಿರಿ, ಆದರೆ ಸಾಕ್ಷಿಯಾಗಿ ಸಾಥಿಯಾಗಿರಬೇಕು. ಸಾಕ್ಷಿ ಇದ್ದರೆ ನಿರ್ಲಿಪ್ತ ಇರ್ತೀವಿ. ಕಳೆದ ಭಾನುವಾರ ಮುರಳಿಯಲ್ಲಿ ಕೇಳಿದಿರಲ್ವಾ? ಸಾಕ್ಷಿ ಇದ್ದವ್ರು ಹೆಂಗಿರ್ತಾರೆ? ನಿರ್ಲಿಪ್ತ ಇರ್ತಾರೆ. ಸಾರಥಿ ಇದ್ದವರು ನ್ಯಾರ ಪ್ಯಾರ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಮತ್ತೊಬ್ಬರ ಜೊತೆ ಕೂಡ್ಕೊಂಡು ಕೆಲಸ ಮಾಡ್ಬೋದು, ಅವರಿಂದಲೂ ಸೇವಾ ನಾವು ಹೆಲ್ಪ್ ತಗೋಬೋದು. ಆದರೆ ಹೇಗಿರಬೇಕು? ಸಾಕ್ಷಿಯಾಗಿದ್ದುಕೊಂಡು ಅವರನ್ನು ಸಾಥಿ ಮಾಡಿಕೊಂಡ್ರೆ ನಾವು ನ್ಯಾರ ಪ್ಯಾರ ಇರ್ತೀವಿ. ಸಾಕ್ಷಿಪನ್ ಭೂಲ್ ಜಾತಾ ತೋ ಸಿರ್ಫ್ ಸಾಥಿ ಬನ್ನೆ ಮೇ ಬಾಪ್ ಭೂಲ್ ಜಾತಾ. ಒಂದು ವೇಳೆ ಸಾಕ್ಷಿಪನ್ ಮರೆತು ಬಿಟ್ಟು ಯಾರನ್ನಾದರೂ ಸಾಥಿ ಮಾಡಿಕೊಂಡ್ರೆ ಬಾಬಾ ಮರೆತು ಬಿಡ್ತಾರೆ.
ಸಾಕ್ಷಿಯನ್ನು ಮರೆತು ಬರೀ ಸಾಥಿಯನ್ನು ಜೊತೆ ಮಾಡಿಕೊಂಡ್ರೆ ಬಾಬಾ ಭೂಲ್ ಜಾತಾ है। ಸಾಕ್ಷಿ ಬನ್ ಪಾರ್ಟ್ ಬಜಾನೆ ಕಿ ಪ್ರಾಕ್ಟೀಸ್ ಕರೋ, ಸಾಕ್ಷಿಯಾಗಿ ಪಾತ್ರಾಭಿನಯಿಸುವ ಪ್ರಾಕ್ಟೀಸನ್ನು ಮಾಡಿ। हर बच्चे के मस्तक पर विशेष 4 भाग्य की लकीरें चमकती है। ಈಗ ಬಾಬಾ ನೋಡ್ತಿದ್ದಾರೆ, ಪ್ರತಿಯೊಂದು ಮಕ್ಕಳ ಮಸ್ತಕದಲ್ಲಿ 4 ಭಾಗ್ಯದ ರೇಖೆ ಹೊಳಿತಾ ಇರುವುದು ನೋಡ್ತಿದ್ದಾರೆ ಬಾಬಾ। 1ನೇ ಭಾಗ್ಯದ ರೇಖೆ ದಿವ್ಯ ಜನ್ಮ ಕಿ ರೇಖಾ, ದಿವ್ಯ ಜನ್ಮದ ರೇಖೆ। 2ನೇದ್ದು ಪರಮಾತ್ಮ ಪಾಲನಾ ಕಿ ರೇಖಾ, ಪರಮಾತ್ಮ ಪಾಲನೆಯ ರೇಖೆ। 3ನೇದ್ದು ಪರಮಾತ್ಮ ಪಢಾಯಿ ಕಿ ರೇಖಾ, ಪರಮಾತ್ಮ ಶಿಕ್ಷಣದ ರೇಖೆ। 4ನೇದ್ದು ನಿಸ್ವಾರ್ಥ ಸೇವಾ ಕಿ ರೇಖಾ, ನಿಸ್ವಾರ್ಥ ಸೇವೆಯ ರೇಖೆ। 1ನೇದು ಯಾವುದಾಯಿತು? ದಿವ್ಯ ಜನ್ಮದ ರೇಖೆ। 2ನೇದ್ದು ಪರಮಾತ್ಮ ಪಾಲನೆಯ ರೇಖೆ। 3ನೇದ್ದು ಪರಮಾತ್ಮ ಶಿಕ್ಷಣದ ರೇಖೆ। 4ನೇದ್ದು ನಿಸ್ವಾರ್ಥ ಸೇವೆಯ ರೇಖೆ। सभी के मस्तक में चारों ही भाग्य की रेखाएं चमक रही है, लेकिन चमक में और सदा एक रस वृद्धि को प्राप्त करने में फ़र्क होने कारण चमक में अंतर दिखाई देता है। ಅಂದರೆ ಎಲ್ಲರ ಹಣೆಯಲ್ಲಿಯೂ ಈ 4 ರೇಖೆ ಹೊಳಿತಾ ಇದೆ, ಆದರೆ ಆ ಹೊಳಪಿನಲ್ಲಿ ವ್ಯತ್ಯಾಸ ಇದೆ। ಕೆಲವರದ್ದು ಏಕರಸ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ ಚಮಕ ಹೆಚ್ಚು ಕಡಿಮೆ ಕಾಣ್ತಾ ಇದೆ। आदि से अब तक चारों ही रेखाएं सदा यथार्थ रूप से चलती रहे, वह बहुत तोड़ों की है। ಈ 4 ರೇಖೆ ಯಥಾರ್ಥ ರೂಪದಲ್ಲಿ ಬಾಬನ ಮಗುವಾದಂದಿನಿಂದ ಇವತ್ತಿನ ತನಕ ಈ 4 ರೇಖೆ ಯಥಾರ್ಥ ರೂಪದಲ್ಲಿ ಹೊಳಿತಾ ಇರುವಂಥದ್ದು ಸ್ವಲ್ಪ ಜನರಿದ್ದು ಮಾತ್ರ, ತೋಡುಂಕಿ है। बीच बीच में कोई ना कोई बात में भाग्य की लकीर यह खंडित होती है, चमक कम होती है, स्पष्ट नहीं होगी। ಕೆಲವೊಮ್ಮೆ ನಡುವೆ ಏನಾಗ್ತದೆ, ಭಾಗ್ಯದ ಗೆರೆ ಖಂಡಿತ ಆಗಿದೆ, ಇದ್ದಕ್ಕಿದ್ದಂಗೆ ಕೆಲವರು ಕ್ಲಾಸ್ ಬಿಡ್ತಾರೆ। ಬಾಬನ ಜನ್ಮ ತಗೊಂಡು ಜ್ಞಾನ ತಿಳ್ಕೊಂಡು ಚಲೋ ಸೇವೆ ಮಾಡ್ತಾ ಇದ್ದವರು ಕೆಲವೊಮ್ಮೆ ರೇಖೆ ಏನಾಗ್ಬಿಟ್ಟಿರ್ತದೆ, ಖಂಡಿತ ಆಗಿರ್ತದೆ। ಕೆಲವ್ರದ್ದು ಚಮಕ್ ಕಡಿಮೆ ಆಗ್ತದೆ, ಕೆಲವ್ರದ್ದು ರೇಖೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ। ಜೈಸೆ ಹಸ್ತರೇಖಾಯೇ ಭಿ ದೇಖ್ತೆ ಹೇ ನಾ, ಕೆಲವೊಮ್ಮೆ ಹಸ್ತರೇಖೆ ನೋಡ್ತಾರಲ್ಲ, कोई की खंडित होती, कोई की एक रस होती, कोई की स्पष्ट होती, कोई की स्पष्ट नहीं होती। ಕೆಲವ್ರದ್ದು ಖಂಡಿತ ರೇಖೆ ಇರ್ತದೆ, ಕೆಲವರದ್ದು ಅಖಂಡ ಇರ್ತದೆ, ಕೆಲವರದ್ದು ಸ್ಪಷ್ಟ ಇರ್ತದೆ, ಕೆಲವು ಸ್ಪಷ್ಟ ಕಾಣಂಗಿಲ್ಲ। ಬಾಪ್ दादा भी बच्चों के भाग्य की रेखा तो देखते रहते हैं। दिव्य जन्म तो सभी ने लिया, ಈಗ ದಿವ್ಯ ಜನ್ಮದ ರೇಖೆ ಬಾಬಾ ಅದಕ್ಕೆ ಸಂಬಂಧಪಟ್ಟು ಏನು ಎಕ್ಸ್ಪ್ಲೇಷನ್ ಮಾಡ್ತಾರೆ ನೋಡೋಣ। दिव्य जन्म की रेखा खंडित होती व स्पष्ट नहीं होती, क्योंकि ದಿವ್ಯ ಜನ್ಮದ ರೇಖೆ ನಡು ತುಂಡಾಗಲಿಕ್ಕೆ ಅಥವಾ ಸ್ಪಷ್ಟವಾಗಿ ಕಾಣದಿರುವುದಕ್ಕೆ ಏನು ಕಾರಣ? अपने जन्म के धर्म में ಅಖಂಡ नहीं चलता, ತಮ್ಮ ಜನ್ಮದಲ್ಲಿ ಏನು ಧರ್ಮ ಇದೆಯೋ ಅದನ್ನು ಅಖಂಡವಾಗಿ ಪಾಲಿಸುವುದಿಲ್ಲ। ಬ್ರಾಹ್ಮಣ ಜನ್ಮದಲ್ಲಿ ಒಂದು ಧರ್ಮ ಇದೆ ಅಲ್ವಾ, ಅದನ್ನು ಅಖಂಡವಾಗಿ ಪಾಲಿಸುವುದಿಲ್ಲ। तो उनके भाग्य की लकीर खंडित होगी। ಬ್ರಾಹ್ಮಣ ಜನ್ಮದ ಧರ್ಮದ ರೇಖೆ ಧರ್ಮದಲ್ಲಿ ಅಖಂಡವಾಗಿ ನಡೆಯುವುದಿಲ್ಲ। ಫಾರ್ ಎಕ್ಸಾಂಪಲ್, ಬ್ರಹ್ಮಚರ್ಯ ಅನ್ನೋದು ನಮ್ಮ ಧಾರಣೆ, ಪ್ರಥಮ ಧಾರಣೆನೇ ಯಾವುದು? ಬ್ರಹ್ಮಚರ್ಯ ನಮ್ಮ ಧರ್ಮ ಅದು। ಬ್ರಾಹ್ಮಣರಂದರೆ ಮೊದಲನೇದು ಪವಿತ್ರತೆ ಇರಬೇಕು। ಅದೇ ಒಂದು ವೇಳೆ नहीं चलता तो उनके भाग्य की लकीर खंडित होगी, ಭಾಗ್ಯದ ರೇಖೆ ಏನಾಗ್ತದೆ? ತುಂಡಾಗ್ತದೆ। धर्म क्या है, कर्म क्या है, उसको तो जानते हो ना।
ಒಂದಲ್ಲ ಎರಡಲ್ಲ. ಬ್ರಾಹ್ಮಣ ಜೀವನದ ಧರ್ಮ ಏನು, ಹೆಂಗಿರಬೇಕು, ಧಾರಣಾತ ಧರ್ಮ. ನೀವು ಅಲೌಕಿಕ ಬ್ರಾಹ್ಮಣ ಜೀವನಕ್ಕೆ ಬಂದು ಯಾವ ಯಾವ ಶ್ರೀಮತವನ್ನು ಧರಿಸಿದಿರೋ ಅವೆಲ್ಲ ನಮ್ಮ ಜೀವನದ ಧರ್ಮ. ಬಾಬಾ ತಿಳಿಸ್ತಿದ್ದಾರೆ ಧರ್ಮ ಏನು, ನಮ್ಮ ಬ್ರಾಹ್ಮಣ ಜೀವನದ ಕರ್ಮ ಏನು, ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಇದನ್ನು ತಿಳ್ಕೊಂಡು ನಡೆದವರ ಮಸ್ತಕದಲ್ಲಿ ದಿವ್ಯ ಜನ್ಮದ ರೇಖೆ ಸ್ಪಷ್ಟವಾಗಿ ಅಖಂಡವಾಗಿ ಹೊಳಿತಾ ಇರ್ತದೆ. ಆದ್ದರಿಂದ ಮುಖ್ಯ ಏನು ಮಾತಾಯಿತು, ನಮ್ಮ ಬ್ರಾಹ್ಮಣ ಜನ್ಮದ ಧರ್ಮ ಮತ್ತು ಕರ್ಮ ಇದು ಕರೆಕ್ಟಾಗಿ ನಾವು ತಿಳ್ಕೋಬೇಕು. ಎರಡನೇದ್ದು ಪರಮಾತ್ಮ ಪಾಲನೆಯ ರೇಖೆ. ಪರಮಾತ್ಮ ಪಾಲನಾ ಮೇ ತೋ ಸಭಿ ಬ್ರಾಹ್ಮಣ ಚಲ್ ರಹೇ ಹಿ. ಎಲ್ಲರೂ ಯಾರ ಪಾಲನೆಯ ನೆರಳಲ್ಲಿದ್ದೀವಿ, ಪರಮಾತ್ಮನ ಪಾಲನೆಯಲ್ಲಿ ನಡೀತಾ ಇದ್ದೀವಿ. ಚಾಹೆ ಸಮರ್ಪಿತ ಹೋ ಚಾಹೆ ಪ್ರವೃತ್ತಿ ಮೇ ಹೋ, ಸಮರ್ಪಿತರಿರ್ಬೋದು, ಪ್ರವೃತ್ತಿಯಲ್ಲಿರೋರಿರ್ಬೋದು, ಬಾಪಕ್ಕೆ ಡೈರೆಕ್ಷನ್ ಸೇ ಚಲ್ ರಹೇ ಹೋನ. ಬಾಬನ ಪಾಲನೆಯಲ್ಲಿ ನಾವು ನಡೀತಾ ಇದ್ದೀವಿ ಅಂದರೆ ಅರ್ಥ ಏನು, ಬಾಬನ ಡೈರೆಕ್ಷನ್ ಪ್ರಕಾರ ನಡೀತಿದ್ದೀವಿ. ದಿವ್ಯ ಜನ್ಮ ಅಂತಂದರೆ ಧರ್ಮ ಮತ್ತು ಕರ್ಮ. ಆಮೇಲೆ ಪರಮಾತ್ಮ ಪಾಲನೆ ಅಂತಂದರೆ ಪರಮಾತ್ಮನ ಡೈರೆಕ್ಷನ್ ಪ್ರಕಾರ ನಡೆಯೋರು. ಪರಮಾತ್ಮ ಡೈರೆಕ್ಷನ್ ಪ್ರಕಾರ ನಡೆಯೋರು. ಪ್ರವೃತ್ತಿ वाले क्या कहेंगे, अपना कमाया हुआ खाते हो या बाप का खाते हो. ಹೇಳಿ ಸಂಸಾರಸ್ಥರು, ನಮ್ಮದು ಪೆನ್ಷನ್ ಬರ್ತದೆ ಅದರಿಂದ ನಾನು ಊಟ ಮಾಡ್ತೀನಿ ಅಂತಿರೋ, ಅಥವಾ ಬಾಬಾ ಕೊಟ್ಟದನ್ನು ತಿಂತೀನಿ ಅಂತಂತಿರೋ. ಬಾಬಾ ಕಾದೇನೆ ನಾನು ಸಂಪಾದನೆ ಮಾಡಿದ್ದು, ನಾನು ಗಳಿಸಿದ್ದು. ಬಾಬಾ ಅಂತಾರೆ ಬಾಪಕ ಖಾತೆ ಹೋನ, ಬಾಬಾ ಕೊಟ್ಟದನ್ನೇ ಒಂದು ತುತ್ತು ಊಟ ಮಾಡ್ತೀವೋ ಇಲ್ಲ ನಾವು. ಕ್ಯೋಂಕಿ ಅಪ್ಪನ ಸಬ್ ಕುಚ್ ಬಾಪ ಕೋ ದೇ ದಿಯಾ ತೋ ಬಾಪ ಕಾಯಿ ಹೂವ. ಬಾಬಾ ಈ ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಸಂಬಂಧ ಸಂಪರ್ಕ ಸಂಬಂಧ ಸಮಯ ಎಲ್ಲವೂ ನಿನ್ನದು ಬಾಬಾ ಅಂದ ಮೇಲೆ ಅವೊಂದು ಊಟ ಮಾಡ್ತಿದ್ದೀವೋ ಇಲ್ಲೋ. ಬಾಪಕ್ಕೂ ದೇ ದಿಯಾನ. ಚಾಹೆ ಕಮಾತೆ ಬಿ ಹೋ, ನೀವೇ ಸಂಪಾದನೆ ಮಾಡ್ತಾ ಇರ್ಬೋದು, ಆದರೆ ಕಮಾಯ ಹುವ ದನ್ ಬಾಪಕ್ಕೆ ಹವಾಲೆ ಕರ್ತೆ ಹೋನ. ಸಂಪಾದನೆ ಮಾಡಿದ್ದನ್ನು ಸಹಿತ ನಾವು ಬಾಬನಿಗೆ ಸಮರ್ಪಣೆ ಮಾಡ್ತೀವಲ್ವಾ. अपने काम में लगाते हो, ट्रस्टी हो ना, ट्रस्टी का अपना कुछ नहीं रहता. ಬಾಬಾ ಅಂತಾರೆ ನಾನು ಟ್ರಸ್ಟಿ. ಸಂಪಾದನೆ ಮಾಡಲಿಕ್ಕೆ, ಜಮಾ ಮಾಡಲಿಕ್ಕೆ, ಅದನ್ನು ಬಳಸಲಿಕ್ಕೆ, ಅದನ್ನು ಯೂಸ್ ಮಾಡಲಿಕ್ಕೆ ನಾನು ಆ ಮನೆಯೊಳಗೆ ನಿಮಿತ್ತ. ನಾನು ಟ್ರಸ್ಟಿ, ನಂದು ಏನೂ ಇಲ್ಲ, ಎಲ್ಲವೂ ಸಹ ಬಾಬಂದು. ಬಾಬಾ ನನ್ನನ್ನು ಈ ಉದ್ಯೋಗಕ್ಕೆ, ಈ ಮನೆಗೆ ನನ್ನನ್ನು ನೇಮಕ ಮಾಡಿ ಇಟ್ಟಿದ್ದಾರೆ. ನಾನು ಟ್ರಸ್ಟಿ ಇದ್ದೀನಿ. ಅಪ್ಪನ ಕುಚ್ ನಹಿ ರಹತಾ. ಗೃಹಸ್ಥಿ ಮೇ ಅಪನಾಪನ್ ಹೋತಾ. ಯಾರು ಗೃಹಸ್ಥಿ ಅಂತ ಫೀಲ್ ಮಾಡ್ತಾರೋ ಅವರಿಗೆ ಎಲ್ಲ ನಾನು ಮಾಡಿದ್ದು, ನಾನು ಗಳಿಸಿದ್ದು. ಬಾಪಕ ಖಾತೆ ಹೋ ಯಾ ಅಪ್ಪನ ಕಮಾಯ ಹುವ ಖಾತೆ ಹೋ. ಯಾರ್ದು ತಿಂತಿದ್ದೀರಿ ನೀವು? ಸಂಪಾದನೆ ಮಾಡಿ ತಿಂತಿದ್ದೀರಾ, ಬಾಬನ್ ತಿಂತಿದ್ದೀರೋ? ಆ ಸಂಪಾದನೆ ಮಾಡಲಿಕ್ಕೆ, ಆ ಉದ್ಯೋಗ, ಆ ಮನೆ, ಅದನ್ನು ನೋಡ್ಕೊಳ್ಳಿಕ್ಕೆ ಇಟ್ಟವನು ಯಾರು? ಬಾಬಾ ಅಂದಮೇಲೆ ಎಲ್ಲವೂ ಸಹಿತ ಬಾಬಂದು. ಟ್ರಸ್ಟಿಯಾಗಿ ಸಂಪಾದನೆ ಮಾಡಬೇಕು. ಟ್ರಸ್ಟಿ ಕಾ ಅಪ್ಪನ ಕುಚ್ ನಹಿ ರಹತಾ. ಗೃಹಸ್ಥಿ ಮೇ ಅಪ್ಪನ ಹೋತಾ. ಎಲ್ಲ ನಂದಿದು, ನಾನು ಗಳಿಸಿದ್ದು, ನಾನು ಸಂಪಾದನೆ ಮಾಡಿದ್ದು ಅಂತ ಬಂತಂದರೆ ಅವರು ಗೃಹಸ್ಥಿಗಳು. ಟ್ರಸ್ಟಿಗಳಂದರೆ ಸಬ್ ಬಾಪ್ ಕಾ ಹೇ. अपने हाथ से खाना बनाते हो तो भी समझते हो ना ब्रह्मा भोजन खा रहे ही. ನಾವೇ ನಮ್ಮ ಕೈಯಿಂದ ಅಡುಗೆ ತಯಾರು ಮಾಡ್ತಾ ಇರ್ಬೋದು, ಊಟ ಮಾಡೋಕೆ ಏನು ಫೀಲ್ ಆಗ್ತದೆ? ಬ್ರಹ್ಮ ಭೋಜನ ಊಟ ಮಾಡ್ತಾ ಇದ್ದೀವಿ. ಪಹಲೆ ಭೋಗ ಕಿಸ್ಕೆ ಲಗಾತೆ ಹೋ. ಮೊದಲು ಭೋಗವನ್ನು ಯಾರಿಗೆ ಅರ್ಪಣೆ ಮಾಡ್ತೀವಿ? ಬಾಪಕ ಅರ್ಪಣೆ ಕರ್ತೆ ಹೋನ. ಅರ್ಪಣ ಕರ್ನ ಅರ್ಥಾತ್ ಬಾಪಕ ಖಾನ. ಯಾರ್ದು ತಿಂತಿದ್ದೀವಿ? ಬಾಬನಿಗೆ ತಯಾರು ಮಾಡಿ ಭೋಗಕ್ಕಿಟ್ಟು ಅರ್ಪಣೆ ಮಾಡಿ ಸ್ವೀಕಾರ ಮಾಡೋದ್ರಿಂದ ನಾವು ತಿನ್ನುವಂಥ ಫುಡ್ ಎಲ್ಲ ಯಾರ್ದು? ಬಾಪಕ ಖಾನ. ब्रह्मा भोजन खाते हो ना, चाहे बच्चों के अर्थ भी लगाते हो, वो भी डायरेक्शन अनुसार लगाते हो. ಕೆಲವೊಮ್ಮೆ ಮಕ್ಕಳಿಗೋಸ್ಕರ ಅಂತ ಹಣವನ್ನು ತೆಗೆದಿಡ್ತೀವಿ, ಮಕ್ಕಳಿಗೋಸ್ಕರ ತೊಡಗಿಸ್ತೀವಿ, ಅದು ಸಹ ಡೈರೆಕ್ಷನ್ ಪ್ರಮಾಣ ಲಗಾತೆ ಹೋ. ಅದಕ್ಕೂ ಡೈರೆಕ್ಷನ್ ಇದೆ. ಕೆಲವರೆಲ್ಲ ಕೇಳ್ತಾರೆ ಏನು ಮಾಡೋದು, ಮಕ್ಕಳಿಗೇನು ಓದಿಸೋಣ,
ಮಕ್ಕಳಿಗೆ ಎಷ್ಟಿಡೋಣ, ಮಕ್ಕಳಿಗೆ ಎಷ್ಟು ಕೊಡೋಣ. ಕೆಲವರು ಇಲ್ಲಿ ಪರ್ಸನಲ್ಲಾಗಿ ಡಿಸ್ಕಸ್ ಮಾಡಲಿಕ್ಕೆ ಬರ್ತಾರೆ. ಡೈರೆಕ್ಷನ್ ತಗೋಬೋದು. डायरेक्शन अनुसार लगाते हो. जैसे समर्पित बहने व भाई भिन्न भिन्न कार्य में मन तन भी लगाते तो धन भी लगाते ही. ಕೆಲವು ಸಮರ್ಪಿತ ಅಕ್ಕಂದಿರು ಅಣ್ಣಂದಿರು ಭಿನ್ನ ಭಿನ್ನ ಕಾರ್ಯದಲ್ಲಿ ತಮ್ಮ ತನು ಮನವನ್ನು ತೊಡಗಿಸುವ ಜೊತೆಗೆ ಹಣವನ್ನು ಏನು ಮಾಡ್ತಾರೆ, ಹಣವನ್ನು ತೊಡಗಿಸ್ತಾರೆ. ಎಲ್ಲ ಲೌಕಿಕದು ಬರ್ತದೆ, ಅದನ್ನು ಏನು ಮಾಡ್ತಾರೆ, ಬಾಬನ ಸೇವೆಗೆ ತೊಡಗಿಸ್ತಾರೆ. ಐಸೆ ಪ್ರವೃತ್ತಿ ಮೇ रहने वाले भी चाहे तन लगाते चाहे धन लगाते बाप की श्रीमत प्रमाण ही अमानत समझ कार्य में लगाते हो. ऐसे करते हो ना. ಹೇಗೆ ತೊಡಗಿಸ್ಬೇಕು ಅಂತ ಬಾಬಾ ಅದನ್ನು ತಿಳಿಸ್ತಾರೆ. ನೀವೇ ಉದ್ಯೋಗ ಮಾಡಿರ್ತೀರಿ, ನೀವೇ ಸಂಪಾದನೆ ಮಾಡ್ತೀರಿ, ನಿಮ್ಮದೇ ಹಣ. ಆದರೆ ಹೆಂಗೆ ನಮ್ಮ ಆ್ಯಟಿಟ್ಯೂಡನ್ನು ಬದಲು ಮಾಡ್ಕೋಬೇಕು ಅಲ್ವಾ. ಅದಕ್ಕೆ ಬಾಬಾ ಅಂತಾರೆ, ಪ್ರವೃತ್ತಿಯಲ್ಲಿದ್ದರೂ ಸಹ ಹಣವನ್ನು ತೊಡಗಿಸ್ತಾ ಇದ್ದರು, ತನುವನ್ನು ತೊಡಗಿಸ್ತಾ ಇದ್ದರು. ತಂದೆಯ ಶ್ರೀಮತ ಪ್ರಮಾಣವೇ ಅಮಾನತಂತ ತಿಳಿದು ಕಾರ್ಯದಲ್ಲಿ ತೊಡಗಿಸಿರಿ. ಇದು ಬಾಬನ ಸೇವೆಗೋಸ್ಕರ ಒತ್ತೆ ಇಡಲ್ಪಟ್ಟದ್ದು. ಇದು ಬಾಬನ ಸೇವೆಗಾಗಿ. ಈ ತನು ಅವನ ಸೇವೆಗೆ ಒತ್ತೆ ಇಡಲಾಗಿದೆ, ಧನ ಅವನ ಸೇವೆಗೆ ಒತ್ತೆ ಇಡಲಾಗಿದೆ ಅಂತ ತಿಳ್ಕೊಂಡು, ಅಮಾನತಂತ ತಿಳ್ಕೊಂಡು ಕಾರ್ಯದಲ್ಲಿ ತೊಡಗಿಸಿರಿ. ಐಸೆ ಕರ್ತೆ ಹೋನ. ಪ್ರತಿಯೊಂದು ಬಾಬನ ಡೈರೆಕ್ಷನ್ ಪ್ರಕಾರ ನಡೀತಾ ಇದೆ ಅಲ್ವಾ. ತನುವಿಗೂ ಡೈರೆಕ್ಷನ್ ಇದೆ, ತಿನ್ನುವ ಆಹಾರಕ್ಕೂ ಡೈರೆಕ್ಷನ್ ಇದೆ, ಸಂಪಾದನೆ ಮಾಡೋ ಹಣಕ್ಕೂ ಡೈರೆಕ್ಷನ್ ಇದೆ, ಸಂಬಂಧ ನಿಭಾಯಿಸೋದಕ್ಕೂ ಡೈರೆಕ್ಷನ್ ಇದೆ. ಪ್ರತಿಯೊಂದು ಅವನ ಡೈರೆಕ್ಷನ್ ಪ್ರಕಾರ ನಡೆಯತಕ್ಕದ್ದು. ನಾವು ಕೇವಲ ನಿಮಿತ್ತರಷ್ಟೇ. ಆ ಮನೆ, ಆ ನೌಕರಿ, ಆ ಮಕ್ಕಳು ಅದೆಲ್ಲ ನೋಡ್ಕೊಳ್ಳಿಕ್ಕೆ ನೇಮಕ ಮಾಡಿದವನು ಯಾರು? ಅವನು. ನೇಮಕ ಮಾಡಿದವನು ಅವನಂತಂದಮೇಲೆ ಅವನು ಹೇಳ್ದಂಗೆ ನಡಿಬೇಕು. ನಾನು ನನ್ನದಂತ ಅನ್ಲಿಕ್ಕೆ ಆಗಂಗಿಲ್ಲ. ಅವನು ನೇಮಿಸಿದವನು ಅಂದ ಮೇಲೆ ಅವನಿಗೋಸ್ಕರನೇ ಎಲ್ಲ ಸೇವೆಗೆ ಇದು ಒತ್ತೆ ಇಡಲ್ಪಟ್ಟಿದೆ ಅಂತ ಫೀಲ್ ಮಾಡಿಕೊಂಡು ಟ್ರಸ್ಟಿಯಾಗಿ ಸಂಪಾಲನೆ ಮಾಡಬೇಕು. ಅಮಾನತಲ್ಲಿ ಯಾವುದು ಮಿಕ್ಸ್ ಆಗಬಾರ್ದು. ಎಲ್ಲ ಅವನ ಸೇವೆಗೆ, ಅವನಿಗಾಗಿ ಒತ್ತೆ ಇಡಲ್ಪಟ್ಟದ್ದು ಅನ್ನೋದ್ರಲ್ಲಿ ನನ್ನದಂತ ಬಂದ್ಬಿಟ್ರೆ ಅಮಾನತ್ ಮೇ ಕ್ಯಾನಾತ್ ಅಥವಾ ಮನ್ಮತ್ ನಹಿ ಮಿಲಾತೆ ಹೋನಾ. ಬಾಬಂದು ಅನ್ನೋದು ಮತ್ತೆ ಮನಸ್ಸಿಗೆ ಬಂದಂಗೆ ಅದನ್ನು ಬಳಸ್ಕೊಂಡು ಹೋದರೆ ಅಮಾನತಿನಲ್ಲಿ ಮನ್ಮತವನ್ನು ಮಿಕ್ಸ್ ಮಾಡೋದಿಲ್ಲಲ್ವಾ. तो परमात्मा पालना सब ब्राह्मण आत्माओं को मिल रही है. परमात्मನ ಪಾಲನೆ ಎಲ್ಲ ಬ್ರಾಹ್ಮಣಾತ್ಮರಿಗೆ ಸಿಗ್ತಾ ಇದೆ. पालना की जाती है शक्तिशाली बनने के लिए. माता के पालना का प्रत्यक्ष रूप क्या होता? बच्चा शक्तिशाली बनता. ಮಾತೆ ಮಗುವಿಗೆ ಪಾಲನೆ ಕೊಡ್ತಾಳೆ ಅಂದರೆ ಮಗು ಶಕ್ತಿಶಾಲಿ ಆಗ್ತದೆ. ಅದೇ ರೀತಿ ಬಾಬರವರ ಪಾಲನೆಯಲ್ಲಿ ನಾವಿದ್ದೀವಿ ಅಂತಂದರೆ, ಬಾಬಾ ನಮಗೆ ಪಾಲನಹಾರ ಅಂತಂದರೆ ನಾವೇನಾಗಲಿಕ್ಕೋಸ್ಕರ? ಶಕ್ತಿಶಾಲಿ ಆಗಲಿಕ್ಕೋಸ್ಕರ. तो ब्रह्मा माँ की पालना द्वारा सभी मास्टर सर्वशक्तिवान बने हो. ಬ್ರಹ್ಮ ತಂದೆಯ ಪಾಲನೆಯಲ್ಲಿ ಬೆಳೆದವರು ಬ್ರಾಹ್ಮಣ ಮಕ್ಕಳು ಎಲ್ಲರೂ ಮಾಸ್ಟರ್ सर्वशक्तिवान. लेकिन कई बच्चे सदा शक्तियों को कार्य में लगाते और कोई बच्चे प्राप्त शक्तियों को अर्थात पालना को कार्य में नहीं लगाते. ಪ್ರಾಪ್ತಿಯಾದ ಶಕ್ತಿಯನ್ನು ಕೆಲವರು ಕಾರ್ಯದಲ್ಲಿ ತೊಡಗಿಸ್ತಾರೆ, ಕೆಲವರು ಪ್ರಾಪ್ತಿಯಾದ ಶಕ್ತಿಯನ್ನು पालना को कार्य में नहीं लगाते अर्थात पालना को प्रैक्टिकल में नहीं लाते. ಬಾಬಾ ಪಾಲನೆ ಕೊಟ್ಟದ್ದನ್ನೂ ಸಹ ಪ್ರಾಕ್ಟಿಕಲಲ್ಲಿ ಅದನ್ನು ತೊಡಗಿಸಿಕೊಳ್ಳೋದಿಲ್ಲ, ಯೂಸ್ ಮಾಡೋದಿಲ್ಲ. ಬಾಬಾ ಅಂತಾರೆ ಪಾಲನೆಯ ಕಾರ್ಯದಲ್ಲಿ नहीं लगाते, इसलिए श्रेष्ठ पालना मिलते हुए भी कमजोर रह जाते. ಬಾಬಾ ಕೂಡ ಪಾಲನೆಯನ್ನು ನಾವು ತಗೊಂಡಿಲ್ಲ ಅಂತಂದರೆ ನಾವು ದುರ್ಬಲವಾಗಿ ಉಳಿತೀವಿ. ಭಾಗ್ಯಕ್ಕೆ ರೇಖಾ ಖಂಡಿತ ಹೋ ಜಾತಿ ಹೈ. ಪ್ರತಿಯೊಂದಕ್ಕೂ ಬಾಬರವರ ಡೈರೆಕ್ಷನ್ ಇದೆ, ಆದೇಶ ಇದೆ, ನಿರ್ದೇಶನ ಇದೆ, ಶ್ರೀಮತ ಇದೆ. ಅದಕ್ಕೆ ತಕ್ಕಂತೆ ನಡೀತಾ ಹೋದರೆ ಭಾಗ್ಯದ ರೇಖೆ ಬೆಳಗ್ತದೆ. ಇಲ್ಲ ಅಂದರೆ ಪರಮಾತ್ಮನ ಪಾಲನೆ ಏನಾಗೋದಿಲ್ಲ, ಅದು ನಾವು ಸ್ವೀಕಾರ ಮಾಡಿದಂತೆ ಆಗುವುದಿಲ್ಲ. ಅಥವಾ
ಬಾಬನ ಮತ ಅಂತ ಜೊತೆ ಹೇಳ್ತಾ ಹೇಳ್ತಾ ಮನ್ಮತದ ಪ್ರಕಾರ ನಡೆದರೂ ನಮಗೆ ಬಾಬನ ಪಾಲನೆ ಫೀಲ್ ಆಗೋದಿಲ್ಲ, ದುರ್ಬಲರಾಗ್ತೀವಿ. ಬಾಬನ ಪಾಲನೆಯಲ್ಲೇ ಬೆಳೀತಾ ಇರೋರು ಮಾಸ್ಟರ್ ಸರ್ವ ಶಕ್ತಿವಾನಾಗ್ತಾರೆ. ಆದ್ದರಿಂದ ಹೇಗಿರಬೇಕು ಪರಮಾತ್ಮ ಪಾಲನೆಯಲ್ಲಿ, ಬ್ರಾಹ್ಮಣ ಜೀವನದಲ್ಲಿ ಹೆಂಗೆ ನಡೀತಾ ಇದ್ದೀವಿ ನಾವು. ಅಲ್ಲಿ ಬಾಬಾ ಗೃಹಸ್ಥಿಗಳಿಗೂ ಹೇಳ್ತಾರೆ ಟ್ರಸ್ಟಿಯಾಗಿ ಹೆಂಗೆ ಸಂಭಾಲನೆ ಮಾಡಬೇಕಂತ ಹೇಳಿ. ಈಗ ನೆಕ್ಸ್ಟ್ ಯಾವುದು ಲಕೀರ? ಪಡಾಯಿ ಕಿ ಲಕೀರ್. ಮೊದಲನೇದ್ದು ದಿವ್ಯ ಜನ್ಮಕ್ಕೆ ಲಕೀರ್, ಎರಡನೇದ್ದು ಪರಮಾತ್ಮ ಪಾಲನಾ ಕಿ ಲಕೀರ್, ಮೂರನೇದೀಗ पढ़ाई की लकीर. पढ़ाई का एम ऑब्जेक्ट ही है श्रेष्ठ पद को प्राप्त करना. ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಶಿಕ್ಷಣದ ಮುಖ್ಯ ಗುರಿ. शिक्षक बाप पढ़ाई सबको एक ही पढ़ाया, एक ही समय पर पढ़ाता. ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಂದೇ ಶಿಕ್ಷಣವನ್ನು ಓದಿಸಲಾಗ್ತದೆ. ಲೇಕಿನ್ जो श्रेष्ठ ब्राह्मण जीवन का वह पढ़ाई का पद अथवा नशा है वो सबको एक जैसा नहीं रहता. ಈ ಬ್ರಾಹ್ಮಣ ಜೀವನದ ಅಥವಾ ಈ ಶಿಕ್ಷಣದ ಪದವಿಯ ನಶೆ ಎಲ್ಲರಿಗೂ ಒಂದೇ ರೀತಿ ಇಲ್ಲ. फरिश्ता सो देवता स्टेटस को सदा स्मृति में नहीं रखते. ನಾವು ಬ್ರಾಹ್ಮಣ ಸೋ ಏನಾಗ್ತೀವಿ? ಫರಿಶ್ತಾ ಸೋ ದೇವತಾ. ಆ ಸ್ಟೇಟಸ್ಸಿನ ಸ್ಮೃತಿಯನ್ನೇ ನೆನ್ಪಿಟ್ಕೊಳ್ಳಂಗಿಲ್ಲ, ಸ್ಮೃತಿಯೇ ಇರಂಗಿಲ್ಲ. ಇಸ್ಲಿ ಭಾಗ್ಯಕ್ಕೆ ಲಕೀರ್ ಮೇ ಅಂತರ್ ಪಡ ಜಾತ. ಓದುವಂಥ ಮಕ್ಕಳಿಗೆ ನಶೆ ಖುಷಿ ಯಾವಾಗ ಬರ್ತದೆ? ಪದವಿ ನೆನಪಿರಬೇಕು ಬೇಡ. ನಾವು ಈ ರೀತಿ ಓದ್ತಾ 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 ಮುಂದಕ್ಕೆ ನಾನು ಫರಿಶ್ತಾ ಆಗ್ತೀನಿ, ಫರಿಶ್ತಾ ಸೋ ದೇವತಾ ಆಗ್ತೀನಿ. ಆ ಏಮ್ ಆಬ್ಜೆಕ್ಟ್ ಬೇಕು. ಅದೇ ಸ್ಮೃತಿ ಇಲ್ಲ ಅಂತಂದರೆ ಭಾಗ್ಯದ ರೇಖೆಯಲ್ಲಿ ಅಂತರ ಕಂಡು ಬರ್ತಾ ಇದೆ. ऐसे ही सेवा की लकीर. सेवा की विशेषता है जो ब्रह्मा बाप ने साकार रूप में अंतिम वरदान रूप में स्मृति दिलाई. ಸೇವೆಯ ವಿಶೇಷತೆಯಾಗಿದೆ. ಬ್ರಹ್ಮ ಬಾಪ ಸಾಕಾರ ರೂಪದಲ್ಲಿ ಅಂತಿಮ ವರದಾನದ ಸ್ಮೃತಿಯನ್ನು ಕೊಟ್ಟಿದ್ದಾರೆ. ಅಂತಿಮ ವರದಾನ ಯಾವುದು ಬ್ರಹ್ಮ ಬಾಬಾ ಕೊಟ್ಟದ್ದು ನಮಗೆ? ಅಂತಿಮ ವರದಾನ ಯಾವುದು? ನಿರಾಕಾರಿ, ನಿರ್ವಿकारी, निरहंकारी. निराकारी स्थिति में स्थित होने के बिना किसी भी आत्मा को सेवा का फल नहीं दे सकते ही. ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗದೆ ಯಾವುದೇ ಆತ್ಮಗಳಿಗೆ ಸೇವೆಯ ಫಲವನ್ನು ಕೊಡಲಿಕ್ಕಾಗೋದಿಲ್ಲ. ಆತ್ಮ ಕಾ ತೀರ್ ಆತ್ಮ ಕೋ ಲಗ್ತಾ ಹೈ. ಆತ್ಮನ ಬಾಣ ಆತ್ಮನಿಗೆ ತಾಗ್ತದೆ. ನಾವೇ ನಿರಾಕಾರಿ ಸ್ಥಿತಿಯಲ್ಲಿಲ್ಲ ಅಂದರೆ ಬಾಣ ತಾಗೋದು ಹೆಂಗೆ? ಆತ್ಮನ ಬಾಣ ಆತ್ಮನಿಗೆ ತಾಗ್ತದೆ. ಸ್ವಯಂ ಸದಾ ಇಸ್ ಸ್ಥಿತಿ ಮೇ ಸ್ಥಿತ ನಹೀ ಹೈ. ನಾವು ಸ್ವಯಂ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿಲ್ಲ ಅಂತಂದರೆ ಜಿನ್ಕಿ ಸೇವಾ ಕರ್ತೆ ವೋ ಭಿ ಸದಾ ಸ್ಮೃತಿ ಸ್ವರೂಪ ನಹೀ ಬನ್ ಸಕ್ತೆ. ನಾವು ಯಾರ ಸೇವೆ ಮಾಡ್ತೀವೋ ಅವರು ಸಹಿತ ಸ್ಮೃತಿ ಸ್ವರೂಪರು ಇರುವುದಿಲ್ಲ, ಅವರು ಸಹಿತ ಸ್ಮೃತಿ ಸ್ವರೂಪರು ಇರುವುದಿಲ್ಲ. ನಾವು ನಿರಾಕಾರಿ ಸ್ಮೃತಿಯಲ್ಲಿದ್ದರೆ ನಾವು ಕೊಡುವಂಥ ಬಾಣ ಮತ್ತೊಬ್ಬರಿಗೆ ತಾಗ್ತದೆ. ಇಲ್ಲ ಅಂತಂದರೆ ಸದಾ ಸ್ಮೃತಿ ಸ್ವರೂಪರು ಇರುವುದಿಲ್ಲ. ಐಸೆ ಹಿ ನಿರ್ವಿಕಾರಿ. ಗೊತ್ತಾಯ್ತಲ್ಲ? ಸೇವೆ ಮಾಡುವಾಗ ಯಾವ ಸ್ಥಿತಿ ಬೇಕು? ನಿರಾಕಾರಿ ಸ್ಥಿತಿ. ನಿರ್ವಿಕಾರಿ ಸ್ಥಿತಿ कोई भी विकार का अंश अन्य आत्मा के शूद्र वंश को परिवर्तन कर ब्राह्मण वंश नहीं बना सकता. ನಮ್ಮ ಹತ್ರನೇ ನಿರ್ವಿಕಾರಿ ಸ್ಥಿತಿ ಇಲ್ಲ ಅಂತಂದರೆ, ವಿಕಾರದ ಅಂಶ ಇತ್ತಂದರೆ ಅನ್ಯ ಶೂದ್ರರನ್ನು ಪರಿವರ್ತನೆ ಮಾಡಿ ಬ್ರಾಹ್ಮಣ ವಂಶದಲ್ಲಿ ತರಲಿಕ್ಕಾಗೋದಿಲ್ಲ. ಶೂದ್ರ ವಂಶದಲ್ಲಿ ಪರಿವರ್ತನೆ ಮಾಡಿ ಬ್ರಾಹ್ಮಣ ವಂಶದಲ್ಲಿ ತರಲಿಕ್ಕಾಗೋದಿಲ್ಲ. ಉಸ್ ಆತ್ಮ ಕೋ ಭಿ ಮೆಹನತ್ ಕರ್ನೆ ಪಡ್ತಿ ಹೈ. ನಾವು ಯಾರಿಗೆ ಜ್ಞಾನ ಕೊಡ್ತೀವಲ್ಲ, ಬ್ರಾಹ್ಮಣರನ್ನಾಗಿ ಮಾಡ್ತೀವಲ್ಲ, ಅವರು ಏನು ಮಾಡ್ತಾರೆ? मेहनत करती है. इसलिए मोहब्बत का फल सदा अनुभव नहीं कर सकते. ಪ್ರೀತಿಯ ಫಲದ ಅನುಭೂತಿ ಮಾಡಂಗಿಲ್ಲ. ನಮ್ಮ ಹತ್ರ ವಿಕಾರಿ ಗುಣ ಇದ್ದರೆ
ಅವರಿಗೂ ಫುಲ್ ಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ, ಮೆಹನತ್ ಮಾಡ್ತಾರೆ, ಮೊಹಬ್ಬತ್ತಿನ ಫಲ ಅನುಭವ ಆಗೋದಿಲ್ಲ. ನಮ್ಮ ಹತ್ರ ಒಂದು ವೇಳೆ ನಿರಾಕಾರಿ ಸ್ಥಿತಿ ಇಲ್ಲ ಅಂದರೆ ನಮ್ಮ ಬಾಣನೇ ತಾಗಂಗಿಲ್ಲ ಅವರಿಗೆ. ನಿರಾಕಾರಿ ಸ್ಥಿತಿ ಇದ್ದರೆ ಆತ್ಮನ ಬಾಣ ಆತ್ಮನಿಗೆ ತಾಗ್ತದೆ. ಸ್ವಯಂ ಸ್ಥಿತಿ ಇಲ್ಲ ಅಂದರೆ ಬಾಬಾ ಅಂತಾರೆ ಅವರು ಸಹಿತ ಅವರಿಗೆ ಜ್ಞಾನದ ಬಾಣ ತಾಗಂಗಿಲ್ಲ, ಸ್ಮೃತಿ ಸ್ವರೂಪ ಆಗೋದಿಲ್ಲ. ಇನ್ನು ನಿರ್ವಿಕಾರಿ, ನಮ್ಮ ಹತ್ರನೇ ವಿಕಾರದ ಅಂಶ ಇದ್ದರೆ ಶೂದ್ರ ವಂಶದವರನ್ನು ಪರಿವರ್ತನೆ ಮಾಡಿ ಬ್ರಾಹ್ಮಣ ವಂಶದಲ್ಲಿ ತರಲಿಕ್ಕಾಗೋದಿಲ್ಲ. ಯಾವಾಗ ನಿರ್ವಿಕಾರಿ. ಈಗ ನಿರಹಂಕಾರಿ सेवा का अर्थ ही है ಫಲಸ್ವರೂಪ ಬನ್ ಜುಕುನ. ನಿರಹಂಕಾರಿ ಅಂದರೆ ಫಲಸ್ವರೂಪ ಬನ್ ಜುಕುನ. बिना निर्माण बने निर्माण अर्थात सेवा में सफलता नहीं मिल सकती. ನಾವು ಎಷ್ಟೇ ನಿರಹಂಕಾರಿ ಅಂದರೆ ಸೇವೆಯಲ್ಲಿ, ನಿರಾಕಾರಿ ಅಂತಂದರೆ ಮನಸ ಅಲ್ವಾ, ನಿರಾಕಾರಿ ಸ್ಥಿತಿ ಮನಸ. ನಿರಹಂಕಾರಿ ಸ್ಥಿತಿ ವಾಚ, ನಿರ್ವಿಕಾರಿ ಸ್ಥಿತಿ ಕರ್ಮಣ. ನಿರಾಕಾರಿ ಸ್ಥಿತಿ ಮನಸ, ನಿರಹಂಕಾರಿ ಸ್ಥಿತಿ ವಾಚ, ನಿರ್ವಿಕಾರಿ ಸ್ಥಿತಿ ಕರ್ಮಣ. ಮನಸ್ಸು ಯಾವಾಗಲೂ ಆಂತರಿಕವಾಗಿ ನಿರಾಕಾರಿ ಸ್ಥಿತಿಯಲ್ಲಿರಬೇಕು. ವಾಚದಲ್ಲಿ ನಿರಹಂಕಾರತೆ ಇರಬೇಕು. ಅದಕ್ಕೆ ಬಾಬಾ ಅಂತಾರೆ ನಿರಹಂಕಾರಿ ಫಲಸ್ವರೂಪ ಅಂದರೆ ಜುಕುನ, ನಿರ್ಮಾನ್. ನಾನು ಮಾಡಿದೆ, ಸ್ಥಾನ ಮಾನ ಯಾವುದಿರಬಾರ್ದು, ಜುಕುನ. ನಮ್ರತೆ, ನಯ ವಿನಯ, ನಮ್ರತೆ ಅನ್ಬೋದು. ಇಲ್ಲ ಅಂತಂದರೆ ಸೇವೆಯಲ್ಲಿ ಸಫಲತೆ ಸಿಗೋದಿಲ್ಲ. ಇಲ್ಲ ಅಂದರೆ ಸೇವೆಯಲ್ಲಿ ಸಫಲತೆ ಸಿಗುವುದಿಲ್ಲ. ಸೇವಾ ಮೇ ಸಫಲತೆ ನಹಿ ಮಿಲ್ ಸಕ್ತಿ. ಕರ್ಮಣ ಗೊತ್ತಾಯ್ತಲ್ವಾ? ನಾವು ಮಾಡುವ ಕರ್ಮದಲ್ಲಿ ಇವರು ನಿರ್ವಿಕಾರಿ ಇದ್ದಾರೋ ವಿಕಾರ ಇದನ್ನೋ ಗೊತ್ತಾಗೋದೇ ಕರ್ಮದಲ್ಲಿ, ಅಂದರೆ ನಮ್ಮ ಬಿಹೇವಿಯರ್ನಲ್ಲಿ. ದೃಷ್ಟಿ ಇರ್ಬೋದು, ಮಾತು ಇರ್ಬೋದು, ಅಥವಾ ಕೆಲಸ ಮಾಡೋಗಿರ್ಬೋದು. ಇದರಲ್ಲಿ ಕರ್ಮದಲ್ಲಿ ನಿರ್ವಿಕಾರಿ ಇರಬೇಕು. ವಾಚದಲ್ಲಿ ನಿರಹಂಕಾರತೆ, ಮನಸ ನಿರ್ವಿಕಾರಿ, ನಿರಾಕಾರಿ ಸ್ಥಿತಿ. ಇಲ್ಲ ಅಂದರೆ ನಿರಾಕಾರಿ, ನಿರ್विकारी, निरहंकारी, इन तीनों वरदानों को सदा सेवा में प्रैक्टिकल में लाना, इसको कहते हैं अखंड भाग्य की रेखा. ಈ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಮೂರು ವರದಾನಗಳನ್ನು ಸೇವಾ ಫೀಲ್ಡಿನಲ್ಲಿ ಪ್ರಾಕ್ಟಿಕಲ್ ಆಗಿ ತರುವುದಂತಂದರೆ ಅಖಂಡ ಭಾಗ್ಯದ ರೇಖೆ ಹೊಳಿತಾ ಇದೆ ಅಂತ ಅರ್ಥ. अब चारों ही भाग्य की रेखाओं को ಚೆಕ್ करो. ಈಗ 4 ಭಾಗ್ಯದ ರೇಖೆಯನ್ನು ಚೆಕ್ ಮಾಡ್ಕೊಳ್ಳಿ. ಒಂದನೇದ್ದು ದಿವ್ಯ ಜನ್ಮದ ರೇಖೆ. ದಿವ್ಯ ಜನ್ಮದ ರೇಖೆ ಚೆಕ್ ಮಾಡ್ಕೊಳ್ಳುವಾಗ ಏನು ಚೆಕ್ ಮಾಡ್ಕೋಬೇಕು? ನಮ್ಮ ದಿವ್ಯ ಜನ್ಮದ ಧರ್ಮ ಏನು, ಧರ್ಮ ಕ್ಯಾ ಹೇ, ಕರ್ಮ ಕ್ಯಾ ಹೇ, ಇದನ್ನು ನೋಡಿಕೊಂಡು ನಮ್ಮ ದಿವ್ಯ ಜನ್ಮದ ರೇಖೆಯನ್ನು ಚೆಕ್ ಮಾಡ್ಕೋಬೇಕು. ಎರಡನೇದು ಯಾವುದು? ಪರಮಾತ್ಮ ಪಾಲನೆಯ ರೇಖೆ. ಪರಮಾತ್ಮ ಪಾಲನೆಯ ರೇಖೆ ಅನ್ನುವಾಗ ನಾವು ಏನು ಪಾಲನೆ ತಗೊಳ್ತೀವೋ ಅದರಿಂದ ನಾವು ಶಕ್ತಿಶಾಲಿ ಆಗ್ತೀವಿ ಅಲ್ವಾ? ಈಗ ತಾಯಿ ಪಾಲನೆಯಿಂದ ಮಕ್ಕಳು ಏನಾಗ್ತಾರೆ? ಫಿಸಿಕಲಿ ಶಕ್ತಿಶಾಲಿ ಆಗ್ತಾರೆ. ಪರಮಾತ್ಮನ ಪಾಲನೆಯಿಂದ ನಾವೇನಾಗ್ತೀವಿ? ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ತೀವಿ. ಅವನ ಪಾಲನೆಯಲ್ಲಿ ಬೆಳೀತಿದ್ದೀನಿ. ಅದನ್ನು ಬಿಟ್ಟು ನಾನು ಸಂಪಾದನೆ ಮಾಡಿದ್ದು ನಾನು ತಿಂತಿದ್ದೀನಿ ಅಂತ ನೀವು ನಾನು ನನ್ನದು ಅನ್ಬೇಡ್ರಿ. ಗೃಹಸ್ಥಿಗಳು ಏನು ಮಾಡಬೇಕಂದ್ರೆ ಅಪ್ಪನ ಹೋತಾ ಹೇ. ಗೃಹಸ್ಥಿ ಅಂದರೆ ಟ್ರಸ್ಟಿ ಅಂತಂದರೆ ಬಾಪ ಕಾ ಹೇ, ಎಲ್ಲ ಬಾಬಂದು, ಬಾಬನ ಪಾಲನೆಯಲ್ಲಿದ್ದೀನಿ ನಾನು. ಈ ರೀತಿ ಫೀಲಿಂಗ್ ಇರಬೇಕು. ಊಟ ಮಾಡುವಾಗಲೂ ನಾನು ಬಾಬಾ ಕೊಟ್ಟದಿದ್ದು ಬಾಬನಿಗೆ ಅರ್ಪಣೆ ಮಾಡ್ತೀವಿ. ಬ್ರಹ್ಮಭೋಜನ ಊಟ ಮಾಡ್ತಿದ್ದೀವಿ. ಪಾಲನೆ ಯಾರ್ದು? ಡೈರೆಕ್ಟ್ ಪರಮಾತ್ಮ ಪಾಲನೆಯಲ್ಲಿ ನಾನು ಬೆಳೀತಾ ಇದ್ದೀನಿ. ಅಲ್ಲಿ
ಬಾಬಾ ಕೊಡುವಂಥ ಡೈರೆಕ್ಷನ್ನಲ್ಲಿ ಮನ್ಮಥವನ್ನು ಏನು ಮಾಡಬಾರ್ದು, ಮಿಕ್ಸ್ ಮಾಡಬಾರ್ದು. ಅಮಾನತಿದು, ಬಾಬನಿಗೆ ಒತ್ತಿಡಲ್ಪಟ್ಟದ್ದು, ಎಲ್ಲ ಬಾಬಂದು ಅಂತಂದ ಮೇಲೆ ಅಲ್ಲಿ ಮನ್ಮಥವನ್ನು ಮಿಕ್ಸ್ ಮಾಡಬಾರ್ದು. ಪ್ರತಿಯೊಂದು ಬಾಬನ ಡೈರೆಕ್ಷನ್ ಪ್ರಕಾರನೇ ಇರಬೇಕು. ಆವಾಗ ಬಾಬನ ಪಾಲನೆಯಲ್ಲೇ ನಾವು ಬೆಳೆದಂತೆ ಅಂತ ಬಾಬಾ ತಿಳಿಸ್ತಾರೆ. ಇನ್ನು ಶಿಕ್ಷಣದ ರೇಖೆ ಏನಾಯಿತು? ಶಿಕ್ಷಣ ಓದುವಂಥವ್ರಿಗೆ ಶ್ರೇಷ್ಠ ಪದವಿ, ಏಮ್, ಆಬ್ಜೆಕ್ಟ್ ಕಣ್ಣ ಮುಂದೆ ಇರಬೇಕೋ ಬೇಡ. ಅದೇ ರೀತಿ ಇಲ್ಲಿನೂ ಬಾಬಾ ಅಂತಿದ್ದಾರೆ, ನಾವು ಶ್ರೇಷ್ಠ ಬ್ರಾಹ್ಮಣ ಜೀವನ, ಅದರಿಂದ ಫರಿಸ್ತಾಸು ದೇವತಾ, ಈ ಸ್ಟೇಟಸ್ ನಮ್ಮ ಸ್ಮೃತಿಯಲ್ಲಿ ಇರಬೇಕು. ಅದು ಶಿಕ್ಷಣದ ರೇಖೆ. ಈಗ ಸೇವಾ ರೇಖೆ ಏನಂದ್ರು ಬಾಬಾ? ಸೇವಾ ರೇಖೆ ಅಂದರು ಸೇವಾ ಫೀಲ್ಡ್ನಲ್ಲಿ ಮನಸ ವಾಚ ಕರ್ಮಣ ಸೇವೆ ಯಾವುದರ ಮೂಲಕ ಮಾಡ್ತೀವಿ ನಾವು? ಇದು ಮೂರರಿಂದ ಸೇವೆ ಮಾಡ್ತೀವಿ, ಮನಸ್ಸಿನಿಂದ, ವಾಚದಿಂದ, ಕರ್ಮಣದಿಂದ. ಅದಕ್ಕೆ ಮನಸ್ಸ ಹೆಂಗಿರಬೇಕು? ನಿರಾಕಾರಿ ಸ್ಥಿತಿಯಲ್ಲಿದ್ದರೆ ನಾವು ಜ್ಞಾನ ಕೊಟ್ಟಾಗ ಆತ್ಮದ ಜ್ಞಾನ ಆತ್ಮಕ್ಕೆ ಹೋಗಿ ತಾಗ್ತದೆ. ಇನ್ನು ನಿರಾಕಾರಿ ನಿರ್ವಿಕಾರಿ ಕರ್ಮದಲ್ಲಿ ಹೆಂಗಿರಬೇಕು? ನಾವು ನಿರ್ವಿಕಾರಿಯಾಗಿರಬೇಕು. ನಮ್ಮ ಹತ್ರನೇ ವಿಕಾರದ ಅಂಶ ಇತ್ತಂತಂದರೆ ಶೂದ್ರ ವಂಶದವರನ್ನು ಬ್ರಾಹ್ಮಣ ವಂಶಕ್ಕೆ ಪರಿವರ್ತನೆ ಮಾಡಲಿಕ್ಕಾಗೋದಿಲ್ಲ. ಇನ್ನು ಸೇವೆ ಮಾಡುವಾಗ ವಾಚಾ ಸೇವೆ ಮಾಡಬೇಕಾದ್ರೆ ಏನಂದರು ಬಾಬಾ? ನಿರಹಂಕಾರಿ, ಜುಗ್ಗನ, ಅಲ್ಲಿ ಮಾನ್ ಶಾನ್ ಇವೆಲ್ಲ ಬರಬಾರ್ದು. ಬಿನಾ ನಿರ್ಮಾನ್ ಬನೆ. ಅದಕ್ಕೋಸ್ಕರ ಆವಾಗ ಫಲಸ್ವರೂಪ ಬನ್ನಮಾನ ಜುಗ್ಗನ, ಬಾಗಿ ತೂಗಿ ನಯ ವಿನಯ ಮಾತಿನಲ್ಲಿ ಬೇಕೇ ಬೇಕು. ಆವಾಗ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ 3 ವರದಾನಗಳನ್ನು ನಾವು ಪ್ರಾಕ್ಟಿಕಲ್ ತಂದಂತೆ ಆವಾಗ ನಮ್ಮ ಭಾಗ್ಯದ ರೇಖೆ ಏನಾಗ್ತದೆ? ಹೊಳಿತಾ ಇರ್ತದೆ. ಈ ರೀತಿ ಬಾಬಾ ಎಲ್ಲ ಸ್ಪಷ್ಟವಾಗಿ ಇದೆ ಅಲ್ವಾ? ಎಲ್ಲ ಚೆಕ್ ಮಾಡ್ಕೊಂಡ್ರ? ಏನು ಚೆಕ್ ಮಾಡ್ಕೊಂಡ್ರಂದ್ರು? चारों ही भाग्य की रेखाओं को चेक करो. अखंड है या खंडित है, स्पष्ट है, अस्पष्ट है, कहता है बाबा. कोटों में कोई तो बन गए ना, लेकिन बनना है कोई में भी कोई. ಕೋಟಿಯಲ್ಲಿ ಕೆಲವರಲ್ಲಿ ನಾವು ಇದ್ದೀವಿ, ಆದರೆ ಬನ್ನ ಹೇ ಕೋಯಿ ಮೇ ಬಿ ಕೋಯಿ, ಕೆಲವರಲ್ಲಿ ಕೆಲವರು. जो कोई में कोई होगा वही अब सर्व के माननीय और भविष्य में पूजनीय बनता. ನಾವು ಎಲ್ಲರೂ ಓವರಾಲ್ ಎಲ್ಲ ಮಕ್ಕಳು ಏನಿದ್ದಾರೆ ಕೋಟಿಯಲ್ಲಿ ಕೆಲವರು. ಆ ಕೆಲವರಲ್ಲಿ ನಾವೇನಾಗಿರಬೇಕು? ಕೆಲವರಾಗಿರಬೇಕು. ಅಂಥ ಮಕ್ಕಳು ಸರ್ವರಿಂದ ಮಾನ್ಯತೆಗೆ ಒಳಪಟ್ಟವರು, ಭವಿಷ್ಯದಲ್ಲಿ ಪೂಜ್ಯತೆಗೆ ಒಳಪಟ್ಟವರು. ಸರ್ವರಿಂದ ಮಾನ್ಯತೆ, ಭವಿಷ್ಯದಲ್ಲಿ ಪೂಜ್ಯತೆ. जो अखंड भाग्य के लकीरवान है उसकी निशानी ಟೋಟಲಿ ಬಾಬಾ ಈಗ ಅಖಂಡವಾಗಿ ಇದು 4 ಕರೆಕ್ಟ್ ಇರಬೇಕು. ಆವಾಗ ಭಾಗ್ಯದ ರೇಖೆ ಹೊಳಿತಾ ಇರ್ತದೆ. ಆ ಭಾಗ್ಯದ ರೇಖೆ ಹೊಳಿತಾ ಇದ್ದಾಗ ಅಖಂಡ ಭಾಗ್ಯದ ರೇಖೆ ಯಾರ್ದಿದೇನೋ ನಿಶಾನೆ ಏನು, ಲಕ್ಷಣ ಏನು? ವಹ ಅಬ್ ಬಿ ಸರ್ವ ಬ್ರಾಹ್ಮಣ ಪರಿವಾರ ಕಾ ಪ್ಯಾರ ಹೋಗಾ. ಅವರು ಈಗಲೂ ಸರ್ವ ಬ್ರಾಹ್ಮಣ ಪರಿವಾರಕ್ಕೆ ಪ್ಯಾರ ಆಗಿರ್ತಾರೆ. ಲಕ್ಷಣ ಒಂದನೇದು, ಸರ್ವ ಬ್ರಾಹ್ಮಣ ಪರಿವಾರಕ್ಕೆ ಪ್ಯಾರ ಆಗಿರ್ತಾರೆ. ಎರಡನೇದು, माननीय होने के कारण सर्व की दुआएं प्राप्त होती है. ಅವರು ಎಲ್ಲರಿಂದಲೂ ಮಾನ್ಯತೆಗೆ ಒಳಗಾಗಿರೋದ್ರಿಂದ ಸರ್ವರ ಆಶೀರ್ವಾದ ಅವರಿಗೆ ಪ್ರಾಪ್ತಿಯಾಗ್ತಾ ಇರ್ತದೆ. ಒಂದನೇದ್ದು ಸರ್ವ ಬ್ರಾಹ್ಮಣ ಪರಿವಾರದಲ್ಲಿ ಪ್ಯಾರ ಇರ್ತಾರೆ. ಎರಡನೇದಾಗಿ ಮಾನನೀಯ ಆಗಿರೋದ್ರಿಂದ, ಅಂದರೆ ಮಾನ್ಯತೆ ಅವರಿಗಿರೋದ್ರಿಂದ ಅವರಿಗೆ ಸರ್ವರ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಮೂರನೇದ್ದು, ಶ್ರೇಷ್ಠ आत्माओं के भाग्य के लकीर को चमकाती रहती. श्रेष्ठ आत्माओं के भाग्य की लकीर को चमकाती रहती. ಶ್ರೇಷ್ಠ ಆತ್ಮಗಳ ಭಾಗ್ಯದ ರೇಖೆ ಹೊಳೆಯುವಂತೆ ಮಾಡ್ತಾರೆ. ಚಮಕಾತಿ रहती. तो अपने आप से पूछो मैं कौन? तो सुना आज क्या देखा. ಈಗ ನಮ್ಮನ್ನು ನಾವೇ ಚೆಕ್ ಮಾಡ್ಕೋಬೇಕು. ಹೇಗಿದೆ? ಎಲ್ಲರಿಗೂ ನಾನು ಪ್ರಿಯನಾಗಿದ್ದೀನ? ಎಲ್ಲರಿಂದ ನನಗೆ ಆಶೀರ್ವಾದ ಬರ್ತಾ ಇದೆಯಾ?
ಶ್ರೇಷ್ಠ ಆತ್ಮಗಳ ಭಾಗ್ಯದ ಲಕೀರ್ಕೋ ಚಮಕಾತಿ ರಹತಿ. ಎಷ್ಟೋ ಆತ್ಮಗಳ ಭಾಗ್ಯದ ರೇಖೆಯನ್ನು ಏನು ಮಾಡ್ತಾರೆ ಅವರು? ಬೆಳಗಿಸ್ತಾ ಇರ್ತಾರೆ. ತಮ್ಮದು ರೇಖೆ ಅಖಂಡ ಇರೋದು ಮಾತ್ರ ಅಲ್ಲ, ಅನೇಕರ ಶ್ರೇಷ್ಠ ಆತ್ಮಗಳ ಭಾಗ್ಯದ ರೇಖೆಯನ್ನು ಹೊಳೆಯುವಂತೆ ಮಾಡ್ತಾ ಇರ್ತಾರೆ. ಈಗ ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಮೈ ಕೌನ್ तो सुना आज क्या देखा. दुनिया वाले कहते ही पालनहार है, जन्मदाता है. ಒಮ್ಮೆ ಹಾಡು ಹಾಕ್ಬೋದಿತ್ತಲ್ಲ, ಜಗತ್ತಿನವ್ರು ಏನಂತಾರೆ? पालनहार अथवा जन्मदाता. लेकिन जन्मदाता का परिचय ही नहीं है. परमात्मनिಗೆ पालनहार अंतर, जन्मदाता अंतर. जन्मदाता परिचय ಇಲ್ಲ. और आप नशे से कह सकते हो जन्मदाता परमात्मा कैसे ही, पालनहार परमात्मा कैसे ही. ನೋಡಿ, ಅವರಿಗೆ ಜನ್ಮದಾತನ ಪರಿಚಯನೇ ಇಲ್ಲ. ನಾವು ನೋಡಿದರೆ ನಮ್ಮ ಜನ್ಮದಾತ ಶುಭಾವ ಹೆಂಗಿದ್ದಾರೆ, ಪಾಲನೆ ಕೊಡುವಂಥ ಶುಭಾವ ಹೆಂಗಿದ್ದಾರೆ. ಬ್ರಹ್ಮ माँ की पालना भी मिल रही है. बाप की श्रेष्ठ मत पर योग्य आत्माएं बन गए. ಬ್ರಹ್ಮ ತಾಯಿಯ ಪಾಲನೆಯೂ ಸಿಗ್ತಾ ಇದೆ, ತಂದೆಯ ಶ್ರೇಷ್ಠ ಮತ ನಮ್ಮನ್ನು ಯೋಗ್ಯರನ್ನಾಗಿಯೂ ಮಾಡ್ತಾ ಇದೆ. ತಂದೆಯ ಶ್ರೇಷ್ಠವಾದ ಮತದಿಂದ ಯೋಗ್ಯರಾಗ್ತಿದ್ದೀವಿ, ಬ್ರಹ್ಮ ತಾಯಿಯ ಪಾಲನೆಯಿಂದ ಶಕ್ತಿಶಾಲಿ ಆಗ್ತಿದ್ದೀವಿ. ನೋಡಿ, ನಮಗೆಲ್ಲ ಗೊತ್ತಿದೆ ಹೇಳಲಿಕ್ಕೆ. ಬಾಪ್ ಬಚ್ಚೋं को योग्य बनाता है और माँ शक्तिशाली बनाती है. दोनों अनुभव है ना. ತಂದೆ ಮಕ್ಕಳಲ್ಲಿ ಯೋಗ್ಯತೆ ಬರುವಂಗೆ ಮಾಡ್ತಾರೆ, ತಾಯಿ ಮಕ್ಕಳನ್ನು ಶಕ್ತಿಶಾಲಿ ಮಾಡ್ತಾರೆ. ನಮ್ಮ ಹತ್ರ ಯೋಗ್ಯತೆನೂ ಬಂತು, ಶಕ್ತಿನೂ ಬಂತು. ಇನ್ನೇನು ಬೇಕು ಹೇಳಿ? ಪಾಲನಹಾರ ಅಂತಂದರೆ ನಾವು ಶಕ್ತಿಶಾಲಿ ಆಗೋದು. ಜನ್ಮದಾತ ಅಂತಂದರೆ ನಾವು ಏನಾಗ್ತೀವಿ? ಯೋಗ್ಯರಾಗ್ತೀವಿ. ಅಲೌಕಿಕ ಜನ್ಮ ತಗೊಂಡು ಯೋಗ್ಯತೆ ಬರ್ತದೆ. ತಂದೆ ನಮಗೆ ಶ್ರೇಷ್ಠ ಮತ ಕೊಟ್ಟು ಯೋಗ್ಯರನ್ನಾಗಿ ಮಾಡ್ತಾರೆ, ತಾಯಿ ಪಾಲನೆ ಕೊಟ್ಟು ಶಕ್ತಿಶಾಲಿ ಮಾಡ್ತಿದ್ದಾರೆ. ಬಾಬನ ಮುಂದೆ ಗೀತಾ ಪಾಠಶಾಲೆ ವಾಲೆ ज़्यादा आए ही. ಗೀತಾ ಪಾಠಶಾಲೆ ವಾಲೆ ಕೌನ್ ಹುಯೇ? ಗೀತಾ ಪಾಠಶಾಲೆಯವರು ಯಾರಾಗಿದ್ದೀರಿ? ಗೀತಾ ಕ ಜ್ಞಾನ ಸುನ್ನೆ ವಾಲೆ ಯಾರು? ಗೀತಾ ಜ್ಞಾನವನ್ನು ಕೇಳುವಂಥವರು. ಗೀತಾ ಜ್ಞಾನವನ್ನು ಕೇಳುವಂಥವ್ರು ಯಾರು? ಹೇ ಅರ್ಜುನ್, ಅರ್ಜುನ್ ಸಮಜ್ಕರ್ ಗೀತಾ ಜ್ಞಾನ ಸುನ್ತೆ ಹೋ. ತಾವೆಲ್ಲರೂ ನಾನು ಅರ್ಜುನ ಅಂತ ತಿಳ್ಕೊಂಡು ಗೀತಾ ಜ್ಞಾನ ಕೇಳ್ತಿದ್ದೀರಾ? ಅರ್ಜುನ್ ಯಾ ಅರ್ಜುನ್ ದೂಸರಾ ಹೇ, ಅಥವಾ ಇನ್ನೊಬ್ಬ ಯಾರೋ ಅರ್ಜುನ ಇದ್ದಾನ? ನಾನೇ ಅರ್ಜುನ, ಮೈ ಅರ್ಜುನ್ ಹೂ, ಏ ಸಮಜ್ತೆ ಹೋ ನಾ? ಬಾಬನ ಜ್ಞಾನ ಕೇಳುವಾಗ ನಾನು ಅರ್ಜುನ್ ಅಂತ ಸಮಜ್ತೆ ಹೋ ನಾ? सदैव अनुभव करके सुनो, मैं अर्जुन हूँ, मुझे विशेष भगवान गीता का ज्ञान सुना रहा है. गीता पाठशाला वाले तो सबसे नंबर 1 निकल जाएंगे. इस विधि से सुनो तो आगे चले जाएंगे. ನಾನು ಅರ್ಜುನ ಆಗಿದ್ದೀನಿ ಅಂತ ಜ್ಞಾನವನ್ನು ಕೇಳಬೇಕು, ಬಾಬನ ಮುರಳಿ ಕೇಳಬೇಕು. ಆವಾಗ ನಂಬರ್ 1 ಬಂದುಬಿಡ್ತೀವಿ. टीचर्स को बिजी रहने के लिए गीता पाठशालाएँ अच्छी हैं. गीता पाठशाला चक्रवर्ती भी बनाती, बिजी भी रखती. ಟೀಚರ್ಸ್ ಅಂತೂ ಬ್ಯುಸಿಯಾಗಿರ್ಬೇಕಾದ್ರೆ ಅಲ್ಲಲ್ಲಿ ಏನು ಬೇಕು? ಕ್ಲಾಸಸ್ ಬೇಕೋ ಬೇಡ? ಅಲ್ಲಲ್ಲಿ ಕ್ಲಾಸಸ್ ಮಾಡೋದ್ರಿಂದ ಬ್ಯುಸಿಯಾಗಿರ್ತೀವಿ. ಯಾರು ಗೀತಾ ಪಾಠಶಾಲೆ ಚಕ್ರವರ್ತಿ ಬನಾತಿ, ಮತ್ತು ಈ ಕ್ಲಾಸ್ ಮುಗೀತಂದ್ರೆ ಇನ್ನೊಂದು ಕ್ಲಾಸ್ ಬ್ಯುಸಿ ಬಿ ರಕ್ತಿ, ವೃದ್ಧಿ ಬಿ ಹೆಚ್ಚಿ ಹೋತಿ ಹೇ. ನೀವು ಒಂದೇ ಕಡೆ ಕ್ಲಾಸ್ ಮಾಡ್ತಾ ಕುಂತ್ರೆ ಎಲ್ಲಿ ಜನ ಬರ್ತಾರೆ? ನಾವು ನೋಡ್ತೀವಿ ಟೋಟ್ಲಿ 24 ಕಡೆ ಕ್ಲಾಸಸ್ ಇದೆ. ಅಲ್ಲಲ್ಲಿ ಒಂದೊಂದು ಜುಂಡು ಕ್ಲಾಸು. ದಿನ ಮುರಳಿ ಕೇಳೋರ ಸಂಖ್ಯೆ ಕೆಲವೊಮ್ಮೆ ನಾವು ಲೆಕ್ಕ ಹಾಕಿದ್ದಿದೆ. ಚಲೋ ಸಂಖ್ಯೆ ಇದೆ, ಭಾಳ ಚಲೋ ಸಂಖ್ಯೆ ಇದೆ. ಅದಕ್ಕೆ ಟೀಚರ್ಸ್ ಬ್ಯುಸಿ ಆಗಿಬಿಟ್ರು, ವೃದ್ಧಿನೂ ಏನಾಯಿತು? ಚಲೋ ವೃದ್ಧಿ ಆಯಿತು. ಮೆಹನತ್ ಕಮ್ ಲೇತೆ ಹಿ ಮದದ್ಗಾರ ज़्यादा बनते. ಬಲಿಹಾರ್ ತೋ ಗೀತಾ ಪಾಠಶಾಲೆ ವಾಲೋಂ ಕಿ ಹೇ ನಾ. ಪರಿಶ್ರಮ ಕಡಿಮೆ, ಅವರ ಸಹಯೋಗ ಜಾಸ್ತಿ. ಪರಿಶ್ರಮ ಕಡಿಮೆ, ಸಹಯೋಗ ಜಾಸ್ತಿ. ಬಾಬಾ ಅಂತಿದ್ದಾರೆ, ಗೀತಾ ಪಾಠಶಾಲೆಯಲ್ಲಿ ಇರುವಂಥವ್ರದ್ದು ಬಲಿಹಾರ್, ಅವರದ್ದು ಸಹಯೋಗ, ಅವ್ರದ್ದು ಅರ್ಪಣೆ ಎಷ್ಟು ಗ್ರೇಟ್. इसलिए गाँव वाले बाप को प्यारे लगते हैं.
बड़े स्थानों पर माया भी बड़े रूप में आती है, गांव वालों को माया भी गांव वाली आती है. ಎಲ್ಲ ಹಳ್ಳಿಯಲ್ಲೆಲ್ಲ ನೋಡಿ ಅಲ್ಲ, ಹಳ್ಳಿಯಲ್ಲೆಲ್ಲ ಕ್ಲಾಸ್ ಇದೆ ಅಲ್ಲ, ಎಷ್ಟು ಗುಂಪು ಜನ ಅಲ್ಲಿ ಬರೋದು. ಬಾಬಾ ಅಂತಿದ್ದಾರೆ, ಮಾಯೆ ಪಟ್ಟಣದಲ್ಲಿದ್ದವರಿಗೆ ದೊಡ್ಡ ರೂಪದಲ್ಲಿ ಬರ್ತದೆ, ಹಳ್ಳಿಗರ ಬಳಿ ಮಾಯೇನೋ ಹಳ್ಳಿಗರ ರೂಪದಲ್ಲಿ ಬರ್ತದೆ. इसलिए बहुत अच्छे हो गाँव वाले. ज़्यादा संख्या कहाँ की है, लेकिन अभी तो सभी ಮಧುಬನ್ ನಿವಾಸಿ. ಅಂದರೆ ಭಾಳಷ್ಟು ಕ್ಲಾಸ್ ಮಾಡೋದರಿಂದ ಸಂಘಟನೆಯ ಬಲ ಜಾಸ್ತಿ ಆಗ್ತದೆ, ಬಹಳಷ್ಟು ಸಂಘಟನೆ ವೃದ್ಧಿ ಆಗ್ತದೆ. ಅದಕ್ಕೆ ಈಗಂತೂ ಎಲ್ಲರೂ ಎಲ್ಲಿ ಕುಂತೀವಿ, ಮಧುಬನ್ದಲ್ಲಿ ಕೂತ್ಕೊಂಡಿವಿ. ಗೀತಾ ಪಾಠಶಾಲೆಯವ್ರ ಜೊತೆ ಮಾತಾಡ್ತಾರೆ ಬಾಬಾ. ನೆಕ್ಸ್ಟ್ ಸಭಿ ಟೀಚರ್ಸ್ ಕಿ ಪರ್ಮನೆಂಟ್ ಅಡ್ರೆಸ್ ಕೌನ್ಸಿ ಹೇ, ನಿಮ್ದು ಯಾವುದು ಪರ್ಮನೆಂಟ್ ಅಡ್ರೆಸ್? ನಿಮ್ದು ಪರ್ಮನೆಂಟ್ ಅಡ್ರೆಸ್ ಯಾವುದು ಪರ್ಮನೆಂಟ್ ಅಡ್ರೆಸ್? मधुबन है ना, मधुबन है नम्द परमानेंट एड्रेस. वह दुकान है, यह घर है. ज़्यादा क्या याद आता, घर याद आता या दुकान याद आता? ಬಾಬಾ ಅಂತಾರೆ, ಮಧುಬನದಲ್ಲಿ ಕುಂತೀನಿ ಅಂತ ಅನುಭವ ಮಾಡ್ರಿ. ಇದು ಮನೆ, ನೀವಿರೋ ಸೆಂಟ್ರ್ ಅಂಗಡಿ. ವಹ ದುಕಾನ್ ಹೇ. ಮಧುಬನದಲ್ಲಿದ್ದಾಗ ಬಾಬಾ ಏನಂತಾರೆ, ನೀವಿರುವಂಥ ಸೆಂಟ್ರ್ ಯಾವುದು, ಅಂಗಡಿ. ಮಧುಬನ ಯಾವುದು, ಮನೆ. ಯಾವುದು ಜಾಸ್ತಿ ನೆನಪರ್ತದೆ, ಅಂಗಡಿ ಜಾಸ್ತಿ ನೆನಪರ್ತದೋ ಮನೆ ಜಾಸ್ತಿ ನೆನಪರ್ತದೋ? ಗರ್ ಯಾ ದುಕಾನ್. ಕೋಯಿ ಕೋ ದುಕಾನ್ ಜಾದ ಯಾದ್ ಆತಿ ಹೈ. ಕೆಲವರಿಗಂತೂ ಬರೀ ಅಂಗಡಿಯೇ ನೆನಪರ್ತಾ ಇರ್ತದೆ. सोएंगे तो भी दुकान याद आएगी. आप लोग जहाँ चाहो बुद्धि को स्थित कर सकते हो ना. ಕೆಲವರಿಗೆ ಮಲ್ಕೊಂಡ್ರೆ ಸಹಿತ ಸೇವಾ ಕೇಂದ್ರದ್ದೇ ಯೋಚನೆಗಳು. ಬಾಬಾ ಅಂತಿದ್ದಾರೆ, ನಿಮಗೆ ಬುದ್ಧಿಯನ್ನು ಎಲ್ಲಿ ಬೇಕಲ್ಲಿ ಸ್ಥಿತಗೊಳಿಸ್ಬೋದಲ್ವಾ. ಸೇವಾ ಕೇಂದ್ರ पर रहते भी ಮಧುಬನ್ ನಿವಾಸಿ बन सकते. ಸೇವಾ ಕೇಂದ್ರದಲ್ಲಿ ಇದ್ದರೂ ಸಹ ನಾನು ಮಧುಬನ ನಿವಾಸಿ, ಬುದ್ಧಿಯನ್ನು ಎಲ್ಲಿ ಬೇಕಲ್ಲಿ ಸೆಟ್ ಮಾಡ್ಕೋಬೋದಲ್ಲ. ಸೇವಾ ಕೇಂದ್ರದಲ್ಲಿ ಇದ್ದರೂ ಏನು ಅನುಭವ ಮಾಡಬೇಕು, ನಾನು ಮಧುಬನ್ ನಿವಾಸಿ. ಮಧುಬನ್ में रहते भी सेवादारी बन सकते हो. यह अभ्यास है ना. सेकंड में सोचा और स्थित हुआ. सेकंड में सोचा और स्थित हुआ. यह है टीचर्स के स्थिति की विशेषता. बुद्धि भी समर्पित है ना, सिर्फ सेवा के लिए समर्पित हो. ನಾವು ಸೇವೆಗೋಸ್ಕರ ಸಮರ್ಪಣೆ ಆದವರು ಅಥವಾ ಬುದ್ಧಿನೂ ಸಮರ್ಪಣೆ ಆಗಿದ್ದೇನೋ ಬಾಬನಿಗೆ. ಸಮರ್ಪಿತ ಬುದ್ಧಿ ಅರ್ಥಾತ್ ಜहाँ चाहे जब चाहे वहाँ स्थित हो जाए. ಸಮರ್ಪಿತ ಬುದ್ಧಿ ಅಂದರೆ ಎಲ್ಲಿ ಬೇಕಲ್ಲಿ ಯಾವ ಬೇಕಾವಾಗ ಬುದ್ಧಿ ಸ್ಥಿತ ಆಗಬೇಕು. यह विशेषता की निशानी है. बुद्धि सहित समर्पित. ನಾವು ಸಮರ್ಪಿತ ಅಂದರೆ ಬುದ್ಧಿ ಸಹಿತವಾಗಿ ತಿಳುವಳಿಕೆ ಇದ್ದು ಅರಿವು ಮಾಡಿಕೊಂಡು ಅನುಭವದಲ್ಲಿ ತಂದು ಏನು ಮಾಡೀವಿ, ಸಮರ್ಪಣೆ ಆಗಿವಿ. ಬುದ್ಧಿ ಅಂದ್ರೇ ಏನು, ಅರಿವು ಹೌದಲ್ಲ. ಬಾಬಾ ಹೇಳ್ತಿದ್ದಾರೆ, बुद्धि से आदि समर्पित है या शरीर से सारी समर्पित है. अर्ध बुद्धि समर्पित, शरीर पूर्ण समर्पिತ. ಹಂಗ ಹೇಳಿ. ಬಾಬಾ ಹೇಳ್ತಿದ್ದಾರೆ, ಬುದ್ಧಿ ಸಹಿತ ಸಮರ್ಪಿತ, ಪೂರ್ಣ ಬುದ್ಧಿ ಪೂರ್ಣ ಶರೀರ. ಅದನ್ನು ಬಿಟ್ಟು ಶಾರೀರಿಕವಾಗಿ ಪೂರ್ಣ ಸಮರ್ಪಿತ, ಬುದ್ಧಿ ಮಾತ್ರ ಅರ್ಧ ಸಮರ್ಪಿತ ಇಲ್ಲಲ್ವಾ. ಹಾಗೆ कोई टीचर्स भी कहती है योग में बैठते ही तो आत्माभिमानी होने बदले सेवा याद आती है. ಕೆಲವು ಟೀಚರ್ಸ್ ಹೇಳ್ತಾರಂತೆ, ಯೋಗದಲ್ಲಿ ಕೂತ್ಕೊಂಡಾಗ ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳೋ ಬದಲು ಯಾವುದು ನೆನಪರ್ತದೆ, ಸೇವೆ ನೆನಪರ್ತದೆ. लेकिन ऐसा नहीं होना चाहिए. लास्ट समय अगर अशरीरी बनने के बजाय सेवा का भी संकल्प चला तो सेकंड के पेपर में फेल हो जाएंगे. ಗೊತ್ತಾಯ್ತಾ. ಸೇವೆ ಬಾಬಂದೇ ಇರ್ಬೋದು, ಆದರೆ ಬಾಬನ ನೆನಪಿಗೆ ಅಂತ ಕುಂತಾಗ ಅಶರೀರಿ ಆಗುವ ಬದಲು ಸೇವಾ ಸಂಕಲ್ಪ ಬಂದರೆ 1 ಸೆಕೆಂಡಿನ ಪೇಪರಲ್ಲಿ ಫೇಲ್. 1 ಸೆಕೆಂಡಿನ ಪೇಪರ್ನಲ್ಲಿ ಫೇಲ್. ಉಸ್ ಸಮಯ ಸಿವಾಯ್ ಹೇಳಿ, ಸಿವಾಯ್
ಬಾಬನ ವಿನಃ ಬೇರೆ ಯಾವ ಸಂಕಲ್ಪನೂ ಬರಬಾರ್ದು. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಅವ್ರ ಕುಚ್ ಯಾದ್ ನಹಿ. ನನ್ನ ಆತ್ಮ ನಿರಾಕಾರಿ, ನಿರ್ವಿಕಾರಿ, ನಾನು ನಿರಹಂಕಾರಿ, ನನಗೆ ಒಬ್ಬ ತಂದೆ ವಿನಃ ಬೇರೆ ಯಾರಿಲ್ಲ. ಬೇರೆ ಯಾವುದು ನಮ್ಮ ನೆನಪಿಗೆ ಬರಕೂಡದು. ಬ್ರಹ್ಮ ಬಾಪನೆ ಅಂತಿಮ ಸ್ಟೇಜ್ ಯಹ ಬನಾಯಿ ಹೈ, ಬಿಲ್ಕುಲ್ ನಿರಾಕಾರಿ. ಬ್ರಹ್ಮ ಬಾಬಾ ಕೊನೆಗೆ ಇಂಥ ಸ್ಟೇಜಿಗೆ ಬಂದುಬಿಟ್ರು, ಸಂಪೂರ್ಣ ನಿರಾಕಾರಿ. सेवा में फिर भी साकार में आ जाएंगे, इसलिए यह अभ्यास करो. जिस समय जो चाहे वो स्थित नहीं हो सकते तो धोखा मिल जाएगा. ಯಾವ ಸಮಯದಲ್ಲಿ ಯಾವುದು ಸ್ಥಿತಿ ಇರಬೇಕೋ ಸ್ಥಿತ ಆಗಲಿಕ್ಕಾಗಿಲ್ಲ ಅಂದರೆ ಮೋಸ ಹೋಗ್ತೀವಿ. ऐसे नहीं सोचो सेवा का ही तो संकल्प आया, खराब संकल्प विकल्प संकल्प नहीं आया. ಈ ರೀತಿ ಮತ್ತೆ ಯೋಚನೆ ಮಾಡಬೇಡ್ರಿ. ನಾನು ಸೇವೆ ಬಗ್ಗೆ ಯೋಚನೆ ಮಾಡಿದ್ದೀನಿ, ಕೆಟ್ಟ ಸಂಕಲ್ಪ ಏನು ಮಾಡಿಲ್ಲ, ಖರಾಬ್ ಸಂಕಲ್ಪ ಮಾಡಿಲ್ಲ. ಲೇಕಿನ್ ಕಂಟ್ರೋಲಿಂಗ್ ಪವರ್ ತೋ ನಹೀ ಹುಯಿ ನಾ. ಬಾಬಾ ಅಂದರೆ ಬಾಬಾ, ಒಬ್ಬ ತಂದೆ ವಿನಃ ಬರೀ ಯಾರ ನೆನಪು ಬರಬಾರ್ದು ಅಂದರೆ ಬರಬಾರ್ದು. ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂತ ಅರ್ಥ ಆಯ್ತಲ್ಲ. कंट्रोलिंग पावर नहीं तो रूलिंग पावर आ नहीं सकती, फिर रूलर बन नहीं सकते. कंट्रोलिंग पावर ಇಲ್ಲ ಅಂದರೆ ರೂಲಿಂಗ್ ಪವರ್ ಬರಂಗಿಲ್ಲ. ಈಗ ನೋಡಿ, ಇಂದ್ರಿಯಗಳನ್ನು ಮೊದಲು ಕಂಟ್ರೋಲ್, ಆಮೇಲೆ ರೂಲ್. ಕೆಟ್ಟದ್ದು ನೋಡಬಾರ್ದು, ಕಂಟ್ರೋಲ್ ನೋಡಂಗಿಲ್ಲ, ಕಂಟ್ರೋಲ್ ಆಯಿತು. ಕಂಟ್ರೋಲ್ ಆದ ಮೇಲೆ ಕಣ್ಣು ರೂಲ್ ಮಾಡಬೇಕು. ನಾವು ಹೇಗೆ ನೋಡ್ಬೇಕು? ಹಂಗಾದರೆ ಆತ್ಮಾಗೆ ನೋಡೋದು, ಶುಭ ಸಂಕಲ್ಪ ಇಟ್ಟು ನೋಡೋದು, ಶ್ರೇಷ್ಠ ಆ್ಯಟಿಟ್ಯೂಡ್ನಿಂದ ನೋಡೋದು. ಕೆಟ್ಟದನ್ನು ನಿಯಂತ್ರಿಸೋದು ಕಂಟ್ರೋಲಿಂಗ್ ಪವರ್, ಒಳ್ಳೆಯದನ್ನು ಅಳವಡಿಸಿಕೊಳ್ಳೋದು ರೂಲಿಂಗ್ ಪವರ್. ಬಾಯಿ ಮೌನ ಮಾಡೋದು ಕಂಟ್ರೋಲಿಂಗ್ ಪವರ್ ಸುಲಭನೋ ರೂಲಿಂಗ್ ಪವರ್ ಸುಲಭನೋ? ಕಂಟ್ರೋಲಿಂಗ್ ಪವರ್ ಅಂದ್ರೆ ಏನು? ಕಂಪ್ಲೀಟ್ ಮೌನ, ಇವತ್ತು ಮಾತಾಡುವಂಗಿಲ್ಲ, ಅದು ಗಟ್ಟಿ ಮನಸ್ಸು ಮಾಡಿ ಏನು ಮಾಡ್ಬೋದು? ಕಂಟ್ರೋಲ್ ಮಾಡ್ಕೋಬೋದು. ರೂಲಿಂಗ್ ಅಂದ್ರೆ ಏನು? ಮಧುರವಾಗಿ ಮಾತು, ಮೆಲ್ಲಗೆ ಮಾತು, ಕಡಿಮೆ ಮಾತು, ಸತ್ಯವಾದ ಮಾತು, ತೂಕದ ಮಾತು, ಬಾಬನ ಜ್ಞಾನಯುಕ್ತ ಮಾತು, ಇಂಥ ಮಾತುಗಳೇ ಇರಬೇಕು. ಇದು ರೂಲಿಂಗ್. ಕಂಟ್ರೋಲ್ ಅಂದರೆ ಮೌನ ಮಾಡೋದು ಕಂಟ್ರೋಲ್. ಬಾಬಾ ಹೇಳ್ತಿದ್ದಾರೆ ಕಂಟ್ರೋಲಿಂಗ್ ಪವರ್ ಯಾರ ಹತ್ರ ಇದೇನೋ ಅವರಿಗೆ ಆಟೋಮೆಟಿಕಲಿ ರೂಲಿಂಗ್ ಪವರ್ ಬರ್ತದೆ. तो अभ्यास करो, अभी से बहुत काल का अभ्यास चाहिए, इसको हल्का नहीं छोड़ो. ಭಾಳ ಸಮಯದ ಅಭ್ಯಾಸ ಬೇಕು, ಇದನ್ನು ಹಲ್ಕಾ ಬಿಟ್ಟುಬಿಡಬೇಡಿ. तो सुना टीचर्स को क्या अभ्यास करना, तब कहेंगे टीचर्स बाप को फॉलो करने वाले. ಟೀಚರ್ಸ್ ಏನು ಮಾಡಬೇಕಂತ ಗೊತ್ತಾಯ್ತಲ್ವಾ? ಆವಾಗ ತಂದೆಯನ್ನು ಅನುಸರಿಸುವಂಥವ್ರು ಇವರು ಅಂತ ಹೇಳಲಿಕ್ಕೆ ಸಾಧ್ಯ. ಸದಾ ಬ್ರಹ್ಮ ಬಾಪುಕೋ ಸಾಮನೆ ರಕ್ಕೋ, ಅವರು 3 ವರದಾನ ಯಾದ್ ರಕ್ಕೋ, ಅವರು ಫಾಲೋ ಕರೋ. ಬ್ರಹ್ಮ ತಂದೆಯನ್ನು ನೆನ್ಪಿಟ್ಕೊಳ್ಳಿ, 3 ವರದಾನಗಳನ್ನು ನೆನ್ಪಿಟ್ಕೊಳ್ಳಿ, ಬ್ರಹ್ಮ ತಂದೆಯನ್ನು ಮುಂದಿಟ್ಕೊಳ್ಳಿ. ಬ್ರಹ್ಮ ತಂದೆಯನ್ನು ಮುಂದಿಟ್ಕೊಳ್ಳಿ, 3 ವರದಾನ ನೆನ್ಪಿಟ್ಕೊಳ್ಳಿ. ಯಾವುದು 3 ವರದಾನ? निराकारी, निर्विकारी, निरहंकारी. यह तो सहज है ना. ये अंतिम वरदान बहुत शक्तिशाली है. इन 3 वरदानों को अगर सदा स्मृति में रखते, प्रैक्टिकल में आओ तो बाप के दिल तख्त और राज्य तख्त के अधिकारी जरूर बनेंगे. ಈ 3 ವರದಾನಗಳನ್ನು ಪ್ರಾಕ್ಟಿಕಲ್ ಆಗಿ ತಂದರೆ ಶಿವ ತಂದೆಯ ಹೃದಯ ಸಿಂಹಾಸನದಲ್ಲಿ ಕೂತ್ಕೋತೀವಿ, ಭವಿಷ್ಯದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗ್ತೀವಿ. अच्छा, सर्व बाप समान सदा नॉलेजफुल पावरफुल बच्चों को सदा भाग्य विधाता द्वारा श्रेष्ठ भाग्य की स्पष्ट रेखाएं वालों भाग्यवान बच्चों को सदा बाप समान त्रिवरदान प्राप्त हुए विशेषात्माओं को सदा ब्राह्मण जन्म की पालना और पढ़ाई को आगे बढ़ाने वाले ऐसे अखंड भाग्यवान बच्चों को बाप दादा का याद प्यार और नमस्ते.
ಸರ್ವ ತಂದೆ ಸಮಾನ ಜ್ಞಾನಪೂರ್ಣರು, ಶಕ್ತಿಪೂರ್ಣ ಮಕ್ಕಳಿಗೆ, ನಾಲೆಜ್ಫುಲ್ ಮತ್ತು ಪವರ್ಫುಲ್ ಮಕ್ಕಳಿಗೆ ಭಾಗ್ಯವಿಧಾತನ ಮೂಲಕ ಶ್ರೇಷ್ಠ ಭಾಗ್ಯದ ಸ್ಪಷ್ಟ ರೇಖೆಯನ್ನು ಹೊಂದಿರುವ ಭಾಗ್ಯವಾನ್ ಮಕ್ಕಳಿಗೆ, ತಂದೆ ಸಮಾನ 3 ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಂಡಿರುವ ವಿಶೇಷಾತ್ಮಗಳಿಗೆ, ಸದಾ ಬ್ರಾಹ್ಮಣ ಜನ್ಮದ ಪಾಲನೆ ಮತ್ತು ಪಡಾಯಿಯಲ್ಲಿ ಮುಂದುವರಿತಾ ಇರುವಂಥವರಿಗೆ, ಇಂತಹ ಅಖಂಡ ಭಾಗ್ಯವಾನ್ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅವ್ಯಕ್ತ ಬಾಪ್ದಾदा की ಜೋನ್ ವೈಸ್ ಬಚ್ಚನ್ ಸೆ ಮುಲಾಕಾತ್. ಬಾಬರವರ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಗ್ರೂಪಿನವರು ಕೂತ್ಕೊಂಡಿದ್ದರು. ಸದಾ अपने को सर्व प्राप्तियों से भरपूर अनुभव करते हो, कभी काली तो नहीं हो जाते. बाप ने इतनी प्राप्तियाँ कराई, अगर सर्व प्राप्ति अपने में जमा करो तो कभी भी काली नहीं हो सकते. ಬಾಬಾ ತಿಳಿಸ್ತಿದ್ದಾರೆ, ಸರ್ವ ಪ್ರಾಪ್ತಿಗಳಿಂದ ಭರ್ಪೂರ್ ಅಂತ ಅನುಭವ ಮಾಡ್ತಿದ್ದೀರಾ, ಎಂದಿಗೂ ತಮ್ಮನ್ನು ಖಾಲಿ ಅಂತ ಫೀಲ್ ಮಾಡ್ತಾ ಇಲ್ಲಲ್ವಾ? ಇಷ್ಟು ಪ್ರಾಪ್ತಿಗಳಿಂದ ನಮ್ಮನ್ನು ಭರ್ಪೂರ್ ಮಾಡಿದ್ದಾರೆ ಬಾಬಾ. ಅಗರ್ ಸರ್ವ ಪ್ರಾಪ್ತಿ ಅಪ್ನೆ ಮೇ ಜಮಾ ಕರೋ, ಬಾಬಾ ಕೊಟ್ಟ ಸರ್ವ ಪ್ರಾಪ್ತಿಯನ್ನು ನಮ್ಮಲ್ಲಿ ಜಮಾ ಮಾಡಿಕೊಂಡ್ರೆ ನಾವೆಂದಿಗೂ ಸಹಿತ ಖಾಲಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಜನ್ಮದ ಮಾತಲ್ಲ, ಅನೇಕ ಜನ್ಮ ಬಿ ಯಹಾ ಬಿ ಭರ್ಪೂರತಾ ಸಾತ್ रहेगी. ಇಲ್ಲಿ ಎಷ್ಟು ಭರ್ಪೂರ್ ಅಂತ ಫೀಲ್ ಮಾಡ್ತೀವಲ್ಲ, ಇದು ಅನೇಕ ಜನ್ಮದವರೆಗೆ ಈ ಭರ್ಪೂರತಾ ನಮ್ಮ ಜೊತೆಗೇ ಇರ್ತದೆ. ತೋ ಜಬ್ ಇತ್ನಾ ದಿಯಾ ಹೈ, ಬಾಬಾ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಈ ಜನ್ಮದಲ್ಲಿ ಭರ್ಪೂರ್ ಮಾತ್ರ ಅಲ್ಲ, ಭವಿಷ್ಯ 21 ಜನ್ಮದವರೆಗೂ ಸಹಿತ ಭವಿಷ್ಯ ಮೇ ಬಿ ಚಲ್ತಾ ಹೈ. ತೋ ಅಭಿ ಖಾಲಿ ಕೈಸೆ ಹೋಂಗೆ, ಈಗ ಹೆಂಗೆ ಖಾಲಿ ಆಗಲಿಕ್ಕೆ ಸಾಧ್ಯ? ಒಂದು ವೇಳೆ ಬುದ್ಧಿ ಖಾಲಿ ಇದೆ ಅಂತಂದರೆ हलचल रहेगी. कोई भी चीज़ अगर फुल भरी नहीं होती तो उसमें हलचल होती है ना. ಕೊಡ ತುಂಬಿದೆ ನೀರು, ಆವಾಗ ಹಲ್ಚಲ್ ಇರೋಂಗಿಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತಾರೆ. ಈಗ ಹಲ್ಚಲ್ ಆಗ್ತಾ ಉಂಟಂದರೆ ಅರ್ಥ ಏನು? ಯಾವುದೋ ಚೀಸ್ ನಮ್ಮಲ್ಲಿ ಫುಲ್ ತುಂಬಿಲ್ಲ ಅಂತ ಅರ್ಥ. ಭರ್ಪೂರತೆಯ ನಿಶಾನಿ ಏನು? ಮಾಯೆ ಬರಲಿಕ್ಕೇ ಮಾರ್ಜಿನ್ ಇಲ್ಲ. माया को आने की मार्जिन नहीं है. माया ही हिलाती है तो माया आती है या नहीं? संकल्प में आती है माया ಎಂದಾದರೂ ಸಂಕಲ್ಪದಲ್ಲಿ ಬರ್ತದಾ? ಸಂಕಲ್ಪದಲ್ಲಿ ಮಾಯೆ ಬರ್ತಾ ಇದೆ ಅಂತಂದರೆ ನಾವು ಭರ್ಪೂರಿಲ್ಲ ಅಂತ ಅರ್ಥ. ಭರ್ಪೂರಿದ್ದರೆ ಮಾಯೆ ಒಳಗಡೆ ಬರಲಿಕ್ಕೆ ಮಾರ್ಜಿನೇ ಇಲ್ಲ, ಆವಾಗ ನಾವು ತುಳ್ಕೊಳ್ಳಂಗಿಲ್ಲ. ಸರ್ವ ಪ್ರಾಪ್ತಿ ಸ್ವರೂಪ ನಾವಿದ್ದರೆ ನಮ್ಮ ಸ್ಥಿತಿ ಹೆಂಗಿರ್ಬೋದು? माया के राज्य में तो आधा कल्प अनुभव किया और अभी अपने राज्य में जा रहे हो. ಮಾಯಾ ರಾಜ್ಯದಲ್ಲಿ ಅರ್ಧ ಕಲ್ಪ ಅನುಭವ ಮಾಡಿವಿ, ಈಗ ಸಂಗಮ ಯುಗದಲ್ಲಿ ನಮ್ಮ ರಾಜ್ಯ ಈಗ ಪ್ರಾರಂಭ ಆಗಿದೆ. ಯಾವಾಗ ನಾವು ಮಾಯಾ ಜೀತ್ ಆಗ್ತೀವಿ, अपना राज्य आएगा. ಮಾಯಾ ಜೀತ್ बनने का सहज साधन क्या है? ಯಾವಾಗ ನಾವು ಮಾಯಾ ಜೀತ್ ಆಗ್ತೀವೋ ನಮ್ಮ ರಾಜ್ಯ ಪ್ರಾರಂಭ ಆಯ್ತಂತಲೇ ಅರ್ಥ. ಮಾಯಾ ಜೀತಾಗುವ ಸಹಜ ಸಾಧನೆ ಯಾವುದು? ಈಗ ಅರ್ಥ ಆಯ್ತಲ್ವಾ? ಮಾಯೆ ಒಳಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ಏನು ಮಾಡಬೇಕು? ಏನು ಮಾಡಬೇಕು? ಸದಾ ಪ್ರಾಪ್ತಿಯೊಂಸೆ ಭರ್ಪೂರ್ ರಹೋ. ಸರ್ವ ಪ್ರಾಪ್ತಿಗಳಿಂದ ನಮ್ಮನ್ನು ಭರ್ಪೂರ್ ಇಟ್ಕೊಂಡ್ರೆ ಒಳಗಡೆ ಜಾಗನೇ ಇಲ್ಲ, ಮಾಯೆ ಪ್ರವೇಶ ಆಗಲಿಕ್ಕೇ ಜಾಗ ಇಲ್ಲ. ಅದಕ್ಕೆ ಮಾಯಾ ಜೀತಾಗಲಿಕ್ಕೆ सहज साधना सदा प्राप्तियों से भरपूर रहो. कोई एक भी प्राप्ति से वंचित नहीं रहो. सर्व प्राप्ति हो. ಒಂದು ಪ್ರಾಪ್ತಿಯಿಂದಲೂ ವಂಚಿತ ಇರಬಾರ್ದು, ಸರ್ವ ಪ್ರಾಪ್ತಿ ಇರಬೇಕು. ಐಸೆ ನಹಿ ಯಹ ತೋ ಹೈ, ಏಕ ಬಾತ್ ನಹಿ ತೋ ಕೊಯ್ ಹರ್ಜಾ ನಹಿ. ಒಂದು ಪ್ರಾಪ್ತಿ ಇಲ್ಲ ಅಂದರೆ ನಡೀತದೆ ಅನ್ಬೇಡ್ರಿ. ಎಲ್ಲಿ ಒಂದು ಕಡಿಮೆ ಇದೆಯೋ ಮಾಯಾ ಚೋಡಿಗಿ ನಹಿ, ಉಸಿ ಜಗಹ ಸೆ ಮಾಯಾ ಹಿಲಾಯೇಗಿ. तो माया को आने की मार्जिन भी ना हो. ಅಷ್ಟು ಪ್ರಾಪ್ತಿಗಳಿಂದ ಭರ್ಪೂರಿರಬೇಕು. ಮಾಯೆ ಒಳಗಡೆ ಬರಲಿಕ್ಕೆ ಜಾಗನೇ ಇರಬಾರ್ದು. ಯಾವುದಾದ್ರೂ ಒಂದು ಕೊರತೆ ಇದ್ದರೂ ಮಾಯೆ ಆ ಜಾಗದಲ್ಲಿ ಒಳಗಡೆ ಬಂದುಬಿಡ್ತದೆ. ಆಗಯಿ ಫಿರ್ ಬಗಾವೋ, ಆಗಯಿ ಫಿರ್ ಬಗಾವೋ, ಉಸ್ಮೆ ಟೈಮ್ ಜಾತಾ ಹೈ. ಅದಕ್ಕೋಸ್ಕರ ಮಾಯಾ ಜೀತಾಗಿದ್ದೀರಾ?
यह नहीं सोचो 2 ವರ್ಷ 3 ವರ್ಷ ಮೇ ಹೋ ಜಾಯೆಂಗೆ. ಈ ರೀತಿ ಅನ್ಬೇಡ್ರಿ, 2 ವರ್ಷದಲ್ಲಿ ಮಾಯಾಜೀತ ಆಗ್ತೀನಿ, 3 ವರ್ಷದಲ್ಲಿ ಮಾಯಾಜೀತ ಆಗ್ತೀನಿ. ಬ್ರಾಹ್ಮಣರ ಸ್ಲೋಗನ್ ಏನು? 2 ವರ್ಷದಲ್ಲಿ ಸಂಪನ್ನ ಆಗ್ತೀನಿ, 3 ವರ್ಷದಲ್ಲಿ ಮಾಯಾಜೀತ ಆಗ್ತೀನಿ ಅನ್ನೋದ ಸ್ಲೋಗನ್? ನಮ್ಮ ಸ್ಲೋಗನ್ ಏನು? ಅಬ್ ನಹಿ ತೋ ಕಭಿ ನಹಿ. अब समय के रफ्तार के प्रमाण कोई भी समय कुछ भी हो सकता है, इसलिए ತೀವ್ರ ಪುರುಷಾರ್ಥಿ ಬನು. ಈಗ ಸಮಯದ ಗತಿ ಪ್ರಮಾಣ ನೋಡಿದರೆ, ಸಮಯದ ಗತಿ ಅದು ಹೋಗೋದು ನೋಡಿದರೆ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ತೀವ್ರ ಪುರುಷಾರ್ಥಿಗಳಾಗಿರಿ. ಅಚ್ಚಾ, ಇವತ್ತಿನ ವರದಾನ समय और संकल्प सहित अपने सर्व खजानों को विल करने वाले ಮೋಹ ಜೀತ್ ಭವ. ಸಮಯ ಮತ್ತು ಸಂಕಲ್ಪ ಸಹಿತವಾಗಿ ತಮ್ಮ ಸರ್ವ ಖಜಾನೆಗಳನ್ನು ವಿಲ್ ಮಾಡುವ ಮೋಹ ಜೀತ್ ಆಗಿರಿ. ಸಂಕಲ್ಪ ಮತ್ತು ಸಮಯದ ಸಹಿತ ಸರ್ವ ಖಜಾನೆಗಳನ್ನು ವಿಲ್ ಮಾಡುವ ಮೋಹ ಜೀತ್ ಆಗಿರಿ. ಜೈಸೆ ಬಚ್ಚೋಂಕು ಸಬ್ ಕುಚ್ಚು ವಿಲ್ ಕಿಯಾ ಜಾತ. ಲೌಕಿಕದಲ್ಲಿ ನೋಡಿ, ಮಕ್ಕಳಿಗೆ ಎಲ್ಲವನ್ನು ವಿಲ್ ಮಾಡ್ತಾರೆ. ಐಸೆ ಆಪ್ ಲೋಗ್ ಭಿ ಬಾಪ್ ಕೋ ಅಪ್ಪನ ವಾರಿಸ್ ಬನಾಕರ್ ಸಬ್ ಕುಚ್ಚು ವಿಲ್ ಕರ್ ದೋ. ಬಾಬನೇ ನನ್ನ ಉತ್ತರಾಧಿಕಾರಿ ಅಂತ ತಿಳ್ಕೊಂಡು ಎಲ್ಲವನ್ನು ಬಾಬನಿಗೆ ವಿಲ್ ಮಾಡಿ. ಆಗ ನಮ್ಮಲ್ಲಿ ವಿಲ್ ಪವರ್ ಬರ್ತದೆ. ಈ ವಿಲ್ ಪವರ್ನಿಂದ ಮೋಹ ಸ್ವತಃವಾಗಿ ನಷ್ಟವಾಗ್ತದೆ. ಯಾವ ರೀತಿ ಸಾಕಾರ ಬಾಬಾ ಪೂರಾ ಹಿ ಅಪ್ನೆ ಕೋ ವಿಲ್ ಕಿಯಾ, ಬ್ರಹ್ಮ ಬಾಬಾ ಪೂರ್ಣ ವಿಲ್ ಮಾಡಿಕೊಂಡ್ರು, ಅದೇ ರೀತಿ ನಾವು ಸಹ ಸ್ಮೃತಿ ಹೈ समय और ಸಂಕಲ್ಪೋं का ಖಜಾನಾ है, उसे विल करो. ಅರ್ಥಾತ್ ವಿಲ್ ಮಾಡೋದಂದ್ರೆ ಏನರ್ಥ? ಸಮಯ ಸಂಕಲ್ಪ ಎಲ್ಲ ಖಜಾನ ಬಾಬನಿಗೆ ಸಮರ್ಪಣೆ. ಸಮರ್ಪಣೆ ಅಂದರೆ ಏನರ್ಥ? ಶ್ರೀಮತ್ ಪ್ರಮಾಣ್ ಸೇವಾವೋ ಮೇ ಲಗಾವೋ. ಮನಸ್ಸು ಶ್ರೀಮತ ಪ್ರಕಾರ ಇರಬೇಕು, ಸಮಯ ಶ್ರೀಮತ ಪ್ರಕಾರ ಇರಬೇಕು. ಆವಾಗ ಮೋಹ ಜೀತಾಗ್ತೀವಿ, ಬಂಧನ ಮುಕ್ತರಾಗ್ತೀವಿ. ಆದ್ದರಿಂದ ವಿಲ್ ಮಾಡೋದಂತಂದರೆ ಅರ್ಥ ಶ್ರೀಮತ್ ಪ್ರಮಾಣ್ ಸೇವಾವೋ ಮೇ ಲಗಾನ. ಆದ್ದರಿಂದ ನಮ್ಮದು ತನು ಮನ ಧನ ಸಮಯ ಸಂಕಲ್ಪ ಸಂಬಂಧ ಏನಿದೆಯೋ ಎಲ್ಲ ಬಾಬರವರಿಗೇ ವಿಲ್ ಮಾಡಿಬಿಡ್ಬೇಕು. ಅವರೇ ನನ್ನ ಉತ್ತರಾಧಿಕಾರಿ. ಆವಾಗ ನಮ್ಮಲ್ಲಿ ವಿಲ್ ಪವರ್ ಬರ್ತದೆ. ಇವತ್ತಿನ ಸ್ಲೋಗನ್ ಏಕ್ ದೋ ಕಾ ಸ್ನೇಹಿ ಬನ್ನೆ ಕೆ ಲಿಯೆ ಸರಳತಾ और ಸಹನಶೀಲತಾ ಕಾ ಗುಣ ಧಾರಣ ಕರೋ. ಒಬ್ಬರು ಇನ್ನೊಬ್ಬರ ಜೊತೆಗೆ ಪರಸ್ಪರ ಸ್ನೇಹದಲ್ಲಿರಲಿಕ್ಕೋಸ್ಕರ ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿ. ಸಹನತೆ ಮತ್ತು ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿ. ಯಾವಾಗ? ಒಬ್ರಿಗೊಬ್ಬರು ಸ್ನೇಹದಲ್ಲಿರಬೇಕಾದ್ರೆ ನಾವು ಸಿಂಪಲ್ ಇರಬೇಕು. ನಾನು ಹೀಗೆ ಇರೋನು, ನಾನು ಹೀಗೆ ಮಾಡೋನು, ನೀನೇನಾದ್ರು ಮಾಡ್ಕೋ, ನಾನು ಹೀಗೆ ಇರ್ತೀನಿ, ಅವೆಲ್ಲ ನಡೆಯಂಗಿಲ್ಲ. ಸಿಂಪಲ್ ಇರಬೇಕು ಮತ್ತು ಸಹನಶೀಲತೆಯ ಗುಣ ಇರಬೇಕು. ಆವಾಗ ಒಬ್ರಿಗೊಬ್ಬರು ಹೆಂಗಿರ್ಬೋದು? ನಾವು ಭಾಳ ಸ್ನೇಹದಲ್ಲಿರ್ಬೋದು. ಇವತ್ತಿನ ಸ್ವಮಾನ ನಾನು ಆತ್ಮ ತಂದೆಯ ಸಮಾನ ವರದಾನಿ ಮೂರ್ತಿ ಆಗಿದ್ದೇನೆ. ನಾನು ಆತ್ಮ ತಂದೆಯ ಸಮಾನ ವರದಾನಿ ಮೂರ್ತಿ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಎಲ್ಲರೂ ನೆಟ್ಟಗೆ ಕೂತ್ಕೊಳ್ಳಿ. ಒಂದು ಕ್ಷಣ ನೀವೇ ಯೋಚನೆ ಮಾಡಿ, ನಾನು ಯಾರು? ಇಡೀ ವಿಶ್ವಕ್ಕೇ ಭಾಗ್ಯವನ್ನು ನೀಡುವ ಭಾಗ್ಯ ವಿಧಾತನ ಮಗು ನಾನು. ನನ್ನ ಕೂತ್ಕೊಳ್ಳೋ ಸ್ಟೈಲ್, ನನ್ನ ಮುಖಮಂಡಲ ಎಲ್ಲ ಒಮ್ಮೆ ಅಲರ್ಟಾಗಿ ಕೂತ್ಕೊಳ್ಳಿ. ಭೃಕುಟಿ ಸಿಂಹಾಸನದಲ್ಲಿ ನನ್ನ ಆತ್ಮ ಜ್ಯೋತಿ ಹೊಳಿತಾ ಇದ್ದೀನಿ.
ಈ ಆತ್ಮಜ್ಯೋತಿಗೆ ಬಾಬಾ ಸ್ವತಃ ಬಂದು ಬಚ್ಚೆ ತುಮ್ ಮೇರೆ ಹೋ, ಈ ಮಾತು ಕೇಳುತ್ತಲೇ ನನ್ನ ಜನ್ಮ ಬದಲಾಯಿತು. ನನ್ನ ಸ್ಥಿತಿ ಬದಲಾಯಿತು, ದೃಷ್ಟಿ ಬದಲಾಯಿತು, ಸಂಕಲ್ಪ ಬದಲಾಯಿತು. ಆಹಾ, ಎಂತಹ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆಯ ಮಗು ನಾನು. ಈ ಅಲೌಕಿಕ ದಿವ್ಯ ಜನ್ಮದ ರೇಖೆ, ಭಾಗ್ಯದ ರೇಖೆ ನನ್ನ ಹಣೆಯಲ್ಲಿ ಹೊಳಿತಾ ಇದೆ. ಪ್ರತಿನಿತ್ಯ ಬಾಬಾ ತಾವು ಶಿಕ್ಷಕನಾಗಿ ಶಿಕ್ಷಣವನ್ನು ಕೊಡುವಾಗ ಸ್ವಯಂ ತಮ್ಮಿಂದಲೇ ತಮ್ಮ ಸಮ್ಮುಖದಲ್ಲಿ ಜ್ಞಾನ ಕೇಳುವ ಭಾಗ್ಯದ ರೇಖೆ ಹೊಳಿತಾ ಇದೆ. ಬಾಬಾ ತಮ್ಮಿಂದ ಪ್ರತಿನಿತ್ಯ ಪಾಲನೆಯನ್ನು ತಗೊಳ್ತಾ ಶ್ರೀಮತವನ್ನು ಸ್ವೀಕರಿಸುತ್ತಾ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಾ ತಮ್ಮ ಪಾಲನೆಯಲ್ಲಿ ನಾನು ಆತ್ಮ ಶಕ್ತಿಶಾಲಿಯಾಗುತ್ತಿದ್ದೇನೆ. ಬಾಬಾ, ನನ್ನನ್ನು ಎಷ್ಟು ಭರ್ಪೂರು ಮಾಡಿದ್ದೀರಿ. ಈಗ ಸಂಕಲ್ಪದಿಂದ ಆತ್ಮ ಜ್ಯೋತಿ ನಿರಾಕಾರಿ ಸ್ಥಿತಿಯಲ್ಲಿದ್ದೇನೆ. ತಮ್ಮ ಪಾಲನೆಯನ್ನು ಪಡೆಯುತ್ತಾ ಶಿಕ್ಷಣವನ್ನು ಪಡೆಯುತ್ತಾ ಈ ಅಲೌಕಿಕ ಜನ್ಮದಲ್ಲಿ ವಾಚ ನಾನೀಗ ನಿರಹಂಕಾರಿ ಆತ್ಮ, ಕರ್ಮದಲ್ಲಿ ನಾನೀಗ ನಿರ್ವಿಕಾರಿ ಆತ್ಮ, ತಂದೆಯ ಸಮಾನ ಆತ್ಮಜ್ಯೋತಿ, ಸರ್ವ ಪ್ರಾಪ್ತಿಗಳಿಂದ ಭರ್ಪೂರ್, ಏಕರಸ ಸ್ಥಿತಿ, ಹಗುರತೆ, ಸಂತುಷ್ಟತೆ. ಈ ದೇಹದಿಂದ ಭಿನ್ನನಾಗಿ ಪರಮಧಾಮದಲ್ಲಿ ನನ್ನ ತಂದೆಯ ಬಳಿ ಮುಕ್ತಿಯ ಅನುಭವದಲ್ಲಿದ್ದೇನೆ. ಬಾಬಾ, ತಾವು ಪತಿತ ಪಾವನ, ತಾವು ಲಿಬರೇಟರ್, ತಾವು ಗೈಡ್ ಆಗಿದ್ದೀರಿ ತಂದೆ. ಜ್ಞಾನದಾತ ಆಗಿದ್ದೀರಿ, ಭಾಗ್ಯವಿದಾತ ಆಗಿದ್ದೀರಿ.
ಆತ್ಮ ಜ್ಯೋತಿ ತಾವು ನೀಡಿರುವಂತಹ ಶ್ರೇಷ್ಠ ಭಾಗ್ಯದ ಅನುಭವದಲ್ಲಿದ್ದೇನೆ. ತಮ್ಮ ಪಾಲನೆಯಲ್ಲಿ ನಾನು ಆತ್ಮಜ್ಯೋತಿ ಪವರ್ಫುಲ್. ಮನಸ ವಾಚ ಕರ್ಮಣ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿಯಾಗುತ್ತಾ ಆತ್ಮಜ್ಯೋತಿ ನಾನು ಸರ್ವಿಸೇಬಲ್. ತಮ್ಮಿಂದ ಶಿಕ್ಷಣವನ್ನು ಪಡೆಯುತ್ತಾ ಆತ್ಮಜ್ಯೋತಿ ನಾನು ನಾಲೆಜ್ಫುಲ್. ಬಾಬಾ, ನನ್ನಂಥ ಭಾಗ್ಯಶಾಲಿ ಮತ್ಯಾರೂ ಇಲ್ಲ. ತಮ್ಮನ್ನು ಪಡೆದು ಎಲ್ಲವನ್ನೂ ಪಡೆದೆ. ಭಾಗ್ಯವಿದಾತನ ಸಮ್ಮುಖದಲ್ಲಿ ಆತ್ಮಜ್ಯೋತಿ ಭಾಗ್ಯಶಾಲಿ ಆತ್ಮ. ತಂದೆಯ ಸಮಾನ ಸಂಸ್ಕಾರವನ್ನು ಪಡೆದು ಮತ್ತೆ ಪುನಃ ಸಾಕಾರ ಜಗತ್ತಿಗೆ ಮರಳಿ ಬಂದೆ. ಆತ್ಮಜ್ಯೋತಿ ಅಕಾಲ ತತ್ವ ನಶೀನ್, ಶಿವ ತಂದೆಯ ದಿಲ್ ತತ್ವ ನಶೀನ್. ಬಾಬಾ ಕ್ಷಣ ಕ್ಷಣಕ್ಕೂ ತಾವು ನೀಡಿದ ಭಾಗ್ಯವನ್ನು ನೆನಪಿಸುತ್ತ ಆನಂದದಲ್ಲಿ ಖುಷಿಯಲ್ಲಿ ಹಾರುತ್ತಾ ಕುಣಿಯುತ್ತಾ ಈ ಅಲೌಕಿಕ ಬ್ರಾಹ್ಮಣ ಜೀವನದ ಸಂತುಷ್ಟತೆಯ ಪತಾಕೆಯನ್ನು ಹಾರಿಸುತ್ತಿದ್ದೇನೆ. ತಂದೆ, ಧನ್ಯನಾದೆ. ತಂದೆ, ಧನ್ಯನಾದೆ. ಓಂ ಶಾಂತಿ. इतनी कृपा हुई कि हम कृतकृत्य हो गए। इतनी कृपा हुई कि हम कृतकृत्य हो गए। प्रभु स्नेह से हमारे प्राण सिक्त हो गए। प्रभु स्नेह से हमारे प्राण सिक्त हो गए। असीम ममता ये कृपा दई
कृपा हुई कि हम कृतकृत्य हो गए। प्रभु स्नेह से हमारे प्राण सिक्त हो गए। इतनी कृपा हुई कि हम कृतकृत्य हो गए। प्रभु स्नेह से हमारे प्राण सिक्त हो गए। ओम शांति, ओम शांति, ओम शांति।